ಶಶಿ, ಪ್ರಿಯಾ, ನಾನು 1000 ಜನ್ಮ ಎತ್ ಬಂದ್ರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಶರತ್, ನಿಮ್ಮೇಲೆ ನಂಗೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಬಂದಿರಲಿಲ್ಲ. ಪ್ಲೀಸ್, ನನ್ನ ಎಂಗೇಜ್ಮೆಂಟ್ ಆಗ್ತಿದೆ, ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ಯಾಮಿಲಿ ಡಾಕ್ಟರ್. ಮಾನವನ ಜೀವನದಲ್ಲಿ ತುಂಬ ಸಂತೋಷ ಕೊಡುವಂಥ ವಿಚಾರ ಯಾವುದಪ್ಪ ಅಂತಂದರೆ ಪ್ರೀತಿ, ಅಂತಂದರೆ ಲವ್. ಯಾವುದೆಲ್ಲ ಅತಿ ಹೆಚ್ಚು ಸುಖ ಕೊಡುತ್ತೋ ಅದೇ ವಿಷಯ ತುಂಬ ಸಂಕಟನೂ ಕೊಡುತ್ತಂತೆ. ಈ ಥರ ಮನಸ್ಸಿಗೆ ಸಂಕಟ ಕೊಡುವಂತಹ ಸಮಸ್ಯೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಒಂದು ವಿಚಾರ ಏನಪ್ಪ ಅಂತಂದರೆ ಲವ್ ಫೇಲ್ಯೂರ್. ಇದು ಒಬ್ಬ ಮನುಷ್ಯನನ್ನು ನುಚ್ಚುನೂರು ಮಾಡುತ್ತೆ. ನಾವೆಲ್ಲ ನಮ್ಮ ದೇಹದ ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ, ಆದರೆ ಮನಸ್ಸಿನ ಬಗ್ಗೆ ಯಾರೂ ಯೋಚನೆ ಮಾಡೋದೇ ಇಲ್ಲ. ನಮಗೆಲ್ಲ ಒಂದು ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ತೊಂದರೆ ಆದರೆ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ಕೂಡ ಅಷ್ಟೇ ಪರಿಣಾಮವನ್ನು ಬೀರುತ್ತಂತೆ. ಈ ಲವ್ ಫೇಲ್ಯೂರ್ ಅಥವಾ ಬ್ರೇಕಪ್ ಸಮಸ್ಯೆಗಳಿಗೆ ಸಾಕಷ್ಟು ಜನ ತುಂಬ ಕಾಯಿಲೆಗಳಿಗೂ ತುತ್ತಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಮೆಡಿಕಲಿ ಒಂದು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ ಅಂತ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀವಿ. ಇದು ಫ್ಯಾಮಿಲಿ ಡಾಕ್ಟರ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಪ್ರೀತಿಯ ವೈಫಲ್ಯ ಅಥವಾ ಲವ್ ಫೇಲ್ಯೂರ್ ಅನ್ನುವಂತಹ ಸಮಸ್ಯೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಬಂದಿದ್ದಾರೆ. ಬನ್ನಿ, ನಾವು ಅವರನ್ನು ಮೊದಲು ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಡಾಕ್ಟರ್ ರಮ್ಯಾ ಮೋಹನ್, ಯಂಗ್ ಪೀಪಲ್ ಆ್ಯಂಡ್ ಫ್ಯಾಮಿಲಿ ಸೈಕ್ಯಾಟ್ರಿಸ್ಟ್. ಮ್ಯಾಮ್, ವೆಲ್ಕಮ್ ಟು ದ ಶೋ. ದಿವ್ಯಾ ಗಣೇಶ್, ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಅಡಿಕ್ಷನ್ ಸ್ಪೆಷಲಿಸ್ಟ್. ವೆಲ್ಕಮ್ ಟು ದ ಶೋ. ಡಾಕ್ಟರ್ ಸಂದೀಪ್ ದೇಶಪಾಂಡೆ, sexual and relationship therapist. Welcome to the show, sir. Yes. Dr. Sarika Manoli, general psychiatrist. Welcome to the show. ಅಂತೆಯೇ ಕಾರ್ಯಕ್ರಮಕ್ಕೆ ಯಂಗ್ಸ್ಟರ್ಸ್ ಬಂದು ಕೂತಿದ್ದೀರಾ, ನಿಮಗೂ ಕೂಡ ಹಾರ್ಟಿ ವೆಲ್ಕಮ್. ಎಲ್ಲರ ಮುಖದಲ್ಲಿ ಬಹಳ ಖುಷಿ. ಅಂತಂದರೆ ಪ್ರೀತಿ ಅನ್ನೋ ವಿಷಯ ಹೇಳಿದ್ರೆ ಆ ಅನುಭವಗಳ ನೆನಪಿನ ಸರಮಾಲೆ ನಿಮ್ಮ ಕಣ್ಮುಂದೆ ಬರ್ತಾ ಇದೆಯೋ ಏನೋ ಅಂತ ನಂಗೆ ಅನಿಸ್ತಾ ಇದೆ. ಖುಷಿಯಾಗಿ ನೀವೆಲ್ಲ ಕೂತಿರೋದು ನೋಡಿದ್ರೆ ನನಗೂ ಕೂಡ ಭಾಳ ಖುಷಿ ಅನಿಸ್ತಾ ಇದೆ. ಆದರೆ ಮಾತಾಡ್ತಾ ಮಾತಾಡ್ತಾ ಅನೇಕ ವಿಷಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಹೊರಗಡೆ ಬರುತ್ತೆ ಅನ್ನೋದು ಕೂಡ ನನಗೆ ಗೊತ್ತು. ಮೊದಲನೇ ಪ್ರಶ್ನೆನ ನಾನು ನಮ್ಮ ಡಾಕ್ಟರ್ಸ್ನ ಕೇಳ್ತೀನಿ. ಈ ಪ್ರೀತಿ ಅನ್ನೋದು ಹೇಗೆ ಶುರು ಆಗುತ್ತೆ? ನಮ್ಮ ಮನಸ್ಸಿನಲ್ಲಿ, ನಮ್ಮ ಬ್ರೈನಲ್ಲಿ, ನಮ್ಮ ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ ಪ್ರೀತಿ ಆದಾಗ. ಸೊ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂದರೆ ಹೌ ವಿ ಫೀಲ್ ಅಬೌಟ್ ಅವರ್ ಸೆಲ್ಸ್ ಅನ್ನೋದನ್ನು ರೆಗ್ಯುಲೇಟ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಆನ್ ಅವರ್ ಬಾಡಿ ಯಾವ ಥರ ಒಂದು ಪರಿಣಾಮ ಬೀರುತ್ತೆ ಅಂದರೆ, ಅದು ಪ್ರೀತಿಯಲ್ಲಿ ಒಬ್ರು ಇರಬೇಕಾದ್ರೆ ಒಂಥರ ಒಳ್ಳೆ ಒಂದು ಫೀಲಿಂಗ್ ಬರೋದ್ರಿಂದ ಇಟ್ಸ್ ಗುಡ್ ಫಾರ್ ದಿ ಸಿಸ್ಟಮ್ ಇನ್ ಮೆನಿ ವೇಸ್. ಪ್ರೀತಿ ಶುರು ಆದಾಗ ಖುಷಿ ಆಗುತ್ತೆ, ಸ್ಟ್ರೆಸ್ ಬಸ್ಟರ್ ಅದು. ಹಾಗಾಗಿ ಬಹಳ ಒಂದು ನೈಸ್ ಫೀಲಿಂಗ್ ಅಂತಿದ್ದೀರಾ. ಅಬ್ಸಲ್ಯೂಟ್ಲಿ. ಇದು ಮನಸ್ಸು ಹೇಗೆ ಒಪ್ಕೊಳ್ಳುತ್ತೆ ಇದು ಪ್ರೀತಿನೇ ಅಂತ? ಸೊ ಆ್ಯಸ್ ವಿ ಬಿಕಮ್ ಅನ್ ಅಡಲ್ಟ್, ಆವಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಸಹಜವಾಗಿ ಬಯಾಲಜಿಕಲಿನೂ ಪಾರ್ಟ್ನರ್ ಹುಡ್ಕೋದು ನಾರ್ಮಲ್ ಆ ಏಜಲ್ಲಿ. ದ ನೀಡ್ ಟು ಸರ್ಚ್ ಫಾರ್ ಅ ಪಾರ್ಟ್ನರ್, ಒಂದು ಹುಡುಗ ಬೇಕು ಅಥವಾ ಒಂದು ಹುಡುಗಿ ಬೇಕು ಅನ್ನೋದು ವೆರಿ ಬಯಾಲಜಿಕಲ್. ಅದರಿಂದ ಶುರು ಆಗಿ ಯು ಫೈಂಡ್ ಸಮ್ಮನ್, ಯಾರು ಇಷ್ಟ ಆಗಿರೋರು, ನೋಡೋಕ್ಕೆ ಇಷ್ಟ ಆಗಿರೋರು ಸಿಕ್ಕಿದ ಮೇಲೆ ಯು ಸಿ ದ ಕೆಮಿಕಲ್ ಚೇಂಜಸ್ ಸ್ಟಾರ್ಟ್ಸ್ ಹ್ಯಾಪನಿಂಗ್ ಇನ್ ದ ಬ್ರೈನ್. ಅವ್ರ ಜೊತೆ ಮಾತಾಡಿದಾಗ ಖುಷಿ ಆಗೋದು, ಡೋಪಮಿನ್ ರಿಲೀಸ್ ಆಗಿ ಖುಷಿ ಆಗೋದು, ಅವ್ರ ಜೊತೆ ಇದ್ದಾಗ ಜಾಸ್ತಿ ಖುಷಿ ಆಗೋದು. ಫೀಲ್ ಗುಡ್ ಫ್ಯಾಕ್ಟರ್ಸಿಂದ ಯು ಸ್ಟಾರ್ಟ್ ಡೆವಲಪಿಂಗ್ ಮೋರ್ ಆ್ಯಂಡ್ ಮೋರ್ ಕಾಂಟ್ಯಾಕ್ಟ್. ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಡಾಕ್ಟರ್, ಈಗ ನೀವು ಒಂದು ಹೇಳಿದೆ ಡೋಪಮೈನ್ ಅಂತ, ಸೊ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್? ಇಟ್ಸ್ ಅ ಕೆಮಿಕಲ್ ಇನ್ಸೈಡ್ ದ ಬ್ರೈನ್. ಸೊ ಒಂದು ರಿವಾರ್ಡ್ ಪಾತ್ವೇ ಅಂತ ಇರುತ್ತೆ. ಊಟ ಆಗಲಿ, ಇವಾಗ ಚಾಕ್ಲೇಟ್ ಕೇಕ್ ತಿಂದರೆ ಸೊ ಆ ರಿವಾರ್ಡ್ ಪಾತ್ವೇ ವಿಲ್ ಗೆಟ್ ಸ್ಟಿಮ್ಯುಲೇಟೆಡ್. ಸೊ ಆ ಡೋಪಮೈನ್ ರಿಲೀಸ್ ಆಗುತ್ತೆ. ದಟ್ ರಿಲೀಸ್ ವಿಲ್ ಮೇಕ್ ಅಸ್ ಫೀಲ್ ಹ್ಯಾಪಿ. ಸೊ ಊಟದಿಂದ ಆಗ್ಬೋದು, ಫ್ರೆಂಡ್ಶಿಪ್ಸಿಂದ ಆಗ್ಬೋದು, ಖುಷಿಯಿಂದ ಆಗ್ಬೋದು, ಆಲ್ಕೋಹಾಲಿಂದ ಆಗ್ಬೋದು, ಸಿಗರೇಟಿಂದ ಆಗ್ಬೋದು, ಹಾಗೆ ಪ್ರೀತಿಯಿಂದನೂ ಆಗ್ಬೋದು. ನಿಮ್ಮ ಲವ್ ಫೇಲ್ಯೂರನ್ನು ಅಂದರೆ ಪ್ರೀತಿಯ ವೈಫಲ್ಯವನ್ನ
ಮುಟ್ಟುವಂತಹ ಒಂದು ಹಾಡು ಯಾವುದು ಅನ್ನೋದು. ನೀವು ಯಾವಾಗಲೂ ಗುಣಗೋ ಸಾಲ್ ಯಾವುದು, ಆ ಹಾಡು ಯಾವುದು? ಬಂಧನ ಸಿನಿಮಾದು. ವೆರಿ ನೈಸ್. ಯಾವ ಹಾಡು? ನೂರೊಂದು ನೆನಪು ಇದೆ ಹಾಡೋದು. ಯಾಕೆ ಈ ಹಾಡನ್ನ ನೀವು ಗುಣಗ್ತಾ ಇರ್ತೀರಾ? ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ನಾನು ನನ್ನ ಹುಡುಗಿ ಜೊತೆ ಕಳೆದಂಥ ಸಮಯ ಇರಬಹುದು. ನೆನಪು ಮಾಡ್ಕೊಂಡಾಗ ಆಗುವಂತಹ ದುಃಖ ಅಥವಾ ಅವಳನ್ನ ಮರಿಬೇಕು ಅನ್ನೋ ಒಂದು ಆತಂಕ ಎರಡೂ ಇತ್ತು. ಯಾಕೆಂದರೆ ನನ್ನ ಹಾಡನ್ನ ಗುನುಗಿಸ್ಬೇಕಾದ್ರೆ ಒಂದು ಖುಷಿ ಕೊಡುವಂಥ ವಿಷಯ ಏನು ಅಂತಂದರೆ ಹಳೆ ನೆನಪುಗಳು ತುಂಬ ಬರುತ್ತೆ. ಹಾಂ, ಆ ನೆನಪಾದಾಗ ಕಳೆದಂತಹ ಸುಂದರ ಕ್ಷಣಗಳು ತುಂಬ ಅದ್ಭುತವಾಗಿರುತ್ತೆ. ಅದನ್ನ ಮೆಲುಕು ಹಾಕಬೇಕು ಅನ್ನೋ ಒಂದೇ ಒಂದು ನೆನಪಿಗೋಸ್ಕರ ಅಥವಾ ಒಂದೇ ಒಂದು ವಿಷಯಕ್ಕೋಸ್ಕರ ಹಾಡನ್ನ ಕೇಳ್ತೀನಿ. ದಿನಕ್ಕೆ ಒಂದು 8ರಿಂದ 10 ಸಲ ಕೇಳ್ತೀನಿ ಆ ಹಾಡನ್ನ. ಅಂತಂದ್ರೆ ಈ ಹಾಡನ್ನ ದಿನಕ್ಕೆ ಒಂದ್ಸಲ ಕೇಳ್ತೀನಿ. 8ರಿಂದ 10 ಸಲ ಕೇಳ್ತೀನಿ. 8ರಿಂದ 10 ಸಲ ಖಂಡಿತ. ಓಕೆ. ನನಗೆ ಯಾವಾಗಲೂ ಸಾಂಗ್ ಕೇಳೋದು ಅಂದರೆ ಚಿಂಗಾರಿ ಫಿಲಮ್ ಒಂದು ಬಾರೇ ಬಾರಿ ಅನ್ನೋ ಸಾಂಗ್ ಇದೆ. ಆ ನೆನಪು ನಾನು ಸಾಂಗ್ ಯಾವಾಗಲೂ ಕೇಳ್ತಿರ್ಬೇಕಾದ್ರು ನನ್ನ ಫೀಲಿಂಗ್ಸ್ 5 years ಬ್ಯಾಕ್ ನಾನು ಯಾವ ಹುಡುಗಿನ ಲವ್ ಮಾಡ್ತಿದ್ದೆ. ಈಗಲೂ ಕೂಡ ಆ ಸಾಂಗ್ ಕೇಳ್ತೀನಿ ಬಿಕಾಸ್ ಆಫ್ ಮೆಮೊರೀಸ್. ಬಿಕಾಸ್ ಆಫ್ ಮೆಮೊರೀಸ್. ಯಾವ ಹಾಡದು? ಸಾಲ್ ಹೇಳಿ ಅದ್ರದ್ದು. ಬಾರೆ ಬಾರೆ ನಲ್ಲೇ ಬಾರೆ ನೀನು, ಬೇರೆ ಏನೂ ಅಲ್ಲ ಪ್ರೇಮಿ ನಾನು. ತುಂಬಾ ಸಲ ಕೇಳ್ತೀರಾ? ತುಂಬಾ ಸಲ ಕೇಳ್ತೀನಿ. ಓಕೆ, ನೆಕ್ಸ್ಟ್. ಆ್ಯಕ್ಚುಲಿ ನನಗೆ ನೆನಪಾಗೋದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದು. ನನ್ನ ಪ್ರೀತಿ ಕುಸುರಿ ಚೂರಾಯ್ತು, ಚೂರಾದ ವರದಿ ಬಯಲಾಯ್ತು, ಬಯಲಾದ ಕಣ್ಣ ಹನಿ ಕೂಡಿ ಹಿಡಲೇ. ಈ ಸಾಂಗ್ ಬಿಕಾಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಫೀಲಲ್ಲಿ ಪೇಯ್ನಲ್ಲಿ ಇದ್ದಾಗ ಮೀನ್ಸ್ ಲವ್ ಮಾಡೋವಾಗ ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಡ್ರೀಮ್ಸ್ ಇರುತ್ತೆ, ಅದೆಲ್ಲ ಈಗ ಲವ್ ಫೇಲ್ಯೂರ್ ಆಗಿದ ತಕ್ಷಣ ಅದೆಲ್ಲ ಮೀನ್ಸ್ ಬ್ರೇಕ್ ಆದಂಗೆ ಆಗುತ್ತೆ. ಸೊ ಆ ಸಾಂಗ್ ಲಿರಿಕ್ಸಿಗೂ ಒರಿಜಿನಲ್ ಪೇನ್ ಏನು ಇನ್ಸೈಡ್ ಇರುತ್ತೆ, ಸೊ ಅದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಆ ಫೀಲ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಈ ಸಾಂಗ್ ಇಷ್ಟ ಆಗುತ್ತೆ. ಸೊ ನಿಮಗೆ ಆ ಪೇನ್ಗೆ ಮ್ಯಾಚ್ ಆಗೋದಕ್ಕೋಸ್ಕರ ಈ ಹಾಡು ನಿಮ್ಗೆ ಇಷ್ಟ ಆಗುತ್ತೆ. ನನಗೆ ಯಾವ ಸಾಂಗ್ ನೆನಪಾಗುತ್ತೆ ಅಂದರೆ ಕೌರವ ಫಿಲಮ್ ಎಂದು ಹುಡುಗಿರಂದ್ರೆ ಡೇಂಜರ್ ಅಪ್ಪ ಸಾಂಗ್. ಹುಡುಗಿರಂದ್ರೆ ಡೇಂಜರ್ ಅಪ್ಪ ಸಾಂಗ್ ಯಾಕೆ ನೆನಪಾಗುತ್ತೆ? ಯಾವ ಆ ಸಾಲಿನ ಆ ಹಾಡಿನ ಯಾವ ಸಾಲ್ ನೆನಪಾಗುತ್ತೆ ನಿಮಗೆ? ಅಂದರೆ ಹುಡುಗಿರಂದ್ರೆ ಇವಾಗ ಏನು ಫೀಲ್ ಆಗ್ಬಿಟ್ಟಿದೆ ಅಂದರೆ ಒಂಥರ ಹೆದರಿಕೆ ಅಪ್ಪ, ಬರೀ ಮೋಸ ಮಾಡ್ತಾರೆ, ಕೈ ಕೊಡ್ತಾರೆ, ಸ್ವಲ್ಪ ಹುಷಾರಾಗಿರ್ಬೇಕು ಹುಡುಗಿರಂದ್ರೆ, ಒಂಥರ ಭಯ, ಆತಂಕ. ಆ ಥರ. ಆ ಹಾಡನ್ನು ತುಂಬ ಕೇಳ್ತೀರಾ ನೀವು? ಹಾಂ, ತುಂಬ ಕೇಳ್ತೀನಿ. ನನಗೆ ಲವ್ ಬ್ರೇಕಪ್ ಆದಮೇಲೆ ನನಗೆ ಇಷ್ಟ ಆಗೋ ಸಾಂಗ್ ಅಂದರೆ ಕೃಷ್ಣನ್ ಲವ್ ಸ್ಟೋರಿ ಫಿಲಮಿಂದ ಮೋಸ ಮಾಡಲೆಂದೇ ನೀನು ಬಂದೆಯಾ ಅಂತ. ಮೋಸ ಮಾಡಲೆಂದೇ ನೀನು ಬಂದೆಯಾ. ಓಕೆ. ಸೊ ನೀವಿಬ್ರು ಒಂದೇ ಥರ ಉತ್ತರ ಕೊಟ್ರಿ. ಏನಪ್ಪ ಅಂತಂದರೆ ಒಂದು ಮೋಸ, ಭಯ, ಡೇಂಜರು, ಈ ಥರ ಮನಸ್ಥಿತಿ ಬರುತ್ತೆ ಅಂತಂದರೆ ಅದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು. ಪ್ರೀತಿ ಅಂದರೆ ಲವ್ ಇಸ್ ಅಬೌಟ್ ಎಮೋಷನ್ಸ್. ಸೊ ಅದ್ರ ಹಿಂದೆ ಇರೋ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ್ಯಕ್ಚುಲಿ ಲೈಟ್ಸ್ ಅಪ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ನಾಟ್ ಜಸ್ಟ್ ಮೆಂಟಲ್ ಪೇನ್, ಫಿಸಿಕಲ್ ಪೇನ್. ಇವಾಗ ಫ್ರ್ಯಾಕ್ಚರ್ ಆಯಿತು ಅಥವಾ ಏನೋ ಇಂಜುರಿ ಆಯಿತು ಅಂದರೆ ಅದೇ ಸೇಮ್ ಏರಿಯಾ ಆಫ್ ದ ಬ್ರೈನ್. ಬಟ್ ಇಂಟ್ರೆಸ್ಟಿಂಗ್ಲಿ ಇಟ್ಸ್ ದ ಸೇಮ್ ಏರಿಯಾ ಆಫ್ ದ ಬ್ರೈನ್ ದ್ಯಾಟ್ ಲೈಟ್ಸ್ ಅಪ್. ನೀವು ಸಂಗೀತ ಕೇಳ್ತಾ ಇರ್ಬೇಕಾರೆ, ಏನಾದರೂ ರಿವಾರ್ಡಿಂಗ್ ಆಗಿ ಮಾಡ್ತಾ ಇರ್ಬೇಕಾರೆ, ಚಿತ್ರಕಲೆ ಮಾಡ್ತಾ ಇರ್ಬೋದು, ಸಂಗೀತ ಕೇಳ್ತಾ ಇರ್ಬೋದು, ಸ್ಪೋರ್ಟ್ ಆಡ್ತಾ ಇರ್ಬೋದು. ಸೊ ಬ್ರೈನಲ್ಲಿ ಅದೇ ಏರಿಯಾಸ್ ಇನ್ವಾಲ್ವ್ ಆಗಿರುತ್ತೆ ಎಮೋಷನಲ್ ಪ್ರಾಸೆಸ್ ಮಾಡ್ತಾ ಇರ್ಬೇಕಾರೆ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಅದಕ್ಕೆ 2 ಮುಖಗಳಿರೋದು ಅಂತ ಹೇಳೋದು ಪ್ರೀತಿಗೆ. ಇಟ್ಸ್ ಬಿಟರ್ ಸ್ವೀಟ್. ಸೊ ಪ್ರೀತಿಯಲ್ಲಿ ಒಂದು ಸ್ವೀಟ್ನೆಸ್ಸು ಇರುತ್ತೆ, ಒಂದು ಬಿಟರ್ನೆಸ್ಸು ಇರುತ್ತೆ. ದಟ್ಸ್ ರಿಫ್ಲೆಕ್ಟೆಡ್ ಇನ್ ಅವರ್ ಬ್ರೈನ್ಸ್ as well. ಓಕೆ, ಮತ್ತೆ ಇನ್ಯಾರು ಎಕ್ಸ್ಪ್ರೆಸ್ ಮಾಡ್ತೀರಾ ಮುಂದಿನ ಸಾಲಿನಲ್ಲಿ ಕೂತಿರೋ ಹುಡುಗಿಯರು? ಒಂದು ಇಂಗ್ಲಿಷ್ ಸಾಂಗ್ ಇದೆ. ಇಟ್ಸ್ ಕಾಲ್ಡ್ Somebody That I Used to Know by the artist Gautier. Can you sing 2 lines? Now you're just somebody that I used to know. Something like that. ಸಾಂಗ್ ಏನು ಹೇಳುತ್ತೆ ಅಂದರೆ ನೀನು ಆ ಪೇನ್ ಎಲ್ಲ ಇಬ್ರು ಫೀಲ್ ಮಾಡಿದಿರಿ, ಆದರೆ ನನಗಿವಾಗ ಏನು ಮೀನಿಂಗ್ ಇಲ್ಲ. ಲೈಕ್ ನೀನಂದ್ರೆ ಇವಾಗ ಏನು ಮೀನಿಂಗ್, ಯಾವುದೇ ಮೀನಿಂಗ್ ನನಗೆ ಅನಿಸ್ತಾ ಇಲ್ಲ ಅಂತ. ಲೈಕ್ ಅಂದ್ರೆ ನಾನು ಐ ಆಮ್ ಓವರ್ ಯು, ಸಮಥಿಂಗ್ ಲೈಕ್ ದಟ್. Yes, I got over it. Yeah, I got over it. Exactly what the song is trying to say. ಅದು ನಿಮಗೆ ತುಂಬಾ ಅಪೀಲ್ ಆಗುತ್ತೆ ಆ ಹಾಡು? Yeah, I think so. ನನಗೆ ಆ ಥರ ಅಂತಂದರೆ ರಾಮಾಚಾರಿ ಪಿಕ್ಚರಲ್ಲಿ ಅಂತಮ್ಮ ಅಂತ ಸಾಂಗ್ ಇಲ್ಲ ಅಂತಂದರೆ ಹೋಗಿ ನಾವು ಎಲ್ಲೆಲ್ಲಿ ಬ್ರೇಕಪ್ ಆದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ, ಆ ಜಾಗ ಹೋಗಿ ನೋಡಬೇಕು ಏನಾಯಿತು, ನಮ್ಮ ತಪ್ಪ ಅವ್ರ ತಪ್ಪ ಅಂತ ಒಂಥರ ಇದಾಗತ್ತೆ. ಆ ಸಾಂಗನ್ನು ನಿಮ್ಮ ಜೀವನದಿಂದ ಯಾರಾದರೂ ಎತ್ಕೊಂಡ್ಬಿಟ್ರೆ, ಅಂದರೆ ತಗೊಂಡ್ಬಿಟ್ರೆ ಅಥವಾ ನಿಮಗೆ ಮರ್ತೋಗ್ಬಿಟ್ರೆ ಏನಾಗುತ್ತೆ? ಅದು ಅಷ್ಟು ಸುಲಭವಾಗಿ ಆಗಲ್ಲ. ಅದು ಸುಲಭವಾಗಿ ಆಗಲ್ಲ, ಮನಸ್ಸಲ್ಲಿ ಇರತ್ತಲ್ಲ, ಅದನ್ನ ಯಾರು ತಗೊಳಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಅಂದ್ರೆ ಆ ಸಾಂಗ್ ಅನ್ನ ಕೇಳ್ತಾ ಇದ್ದಾಗ ನಿಮ್ಗೆ ಅದು ನೆಮ್ಮದಿ, ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗೋಗ್ಬಿಡ್ತೀವಿ. ನೀವು ಆ ಕ್ಯಾರೆಕ್ಟರ್ ಆಗ್ತೀರಾ. ಅಂದ್ರೆ ನಾವು ಆ ಥರ ಕುಡಿತಾ ಇರ್ತೀವಿ, ಆ ಥರ ಒಂಥರ ಏನೋ ಗೊತ್ತಾಗಲ್ಲ ನಮಗೆ ಏನು ಮಾಡ್ತಾ ಇರ್ತೀವಿ, ನಾವು ಎಲ್ಲಿದ್ದೀವಿ ನಾವು ಅನ್ನೋದು. ಅಷ್ಟೊಂದು ಎಷ್ಟು ಸಲ ಕೇಳ್ತೀರಾ ಹಾಡನ್ನ? ತುಂಬ ಸಲ ಕೇಳ್ತಾ ಇರ್ತೀನಿ ನೋಡಿ. ಈ ಥರ ಒಂದೇ ಹಾಡನ್ನ ತುಂಬ ಸಲ ನಾನು ಕೇಳ್ತೀನಿ. ಇವಾಗ ಆ ಉತ್ತರಗಳು ಕೂಡ ತುಂಬ ಬಂತು. ಇದೊಂದು ಗೀಳಾಗತ್ತಾ, ಒಂದು ಅಡಿಕ್ಷನ್ ಅಂತ ಇದನ್ನ ನೀವು ಕನ್ಸಿಡರ್ ಮಾಡ್ತೀರಾ? ಇದಕ್ಕೇನು ಉತ್ತರ?
ಇದು ಎಲ್ಲರದೂ ಹಾಡುಗಳು ನೋಡಿದ್ರೆ ನೀವು ತುಂಬ ಸಲ ಒತ್ತಾಯ ಮಾಡಬೇಕಾಗಿತ್ತು, ಇಲ್ಲ ನೋವಿನ ಹಾಡು ಹೇಳಿ, ಖುಷಿ ಹಾಡು ಹೇಳಬೇಡಿ. ಬಟ್ ಅಂದ್ರೂ ತುಂಬ ಜನ ಖುಷಿದು ಪ್ರೀತಿ ಬಗ್ಗೆ ಇರೋ ಹಾಡು ಹೇಳಿದ್ರು. ಅದನ್ನು ಸ್ವಲ್ಪ ಅನಲೈಸ್ ಮಾಡಿದ್ರೆ ಇದು ಐ ಥಿಂಕ್ ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಯಾವ ಸ್ಟೇಜ್ ಆಫ್ ಬ್ರೇಕಪ್ಪಲ್ಲಿದ್ದಾರೆ ಇವರು ಅಂತ. ಇವಾಗ ಇಮಿಡಿಯೇಟ್ಲಿ ಆಫ್ಟರ್ ಬ್ರೇಕಪ್ ಇದ್ದರೆ ಡಿನಯಲ್ ಇರುತ್ತೆ, ಇನ್ನೂ ಕಾಯ್ತಾ ಇದ್ದಾರೆ, ಇಲ್ಲ ಫೋನ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಆ ಹಾಡು ನೆನಪು ಬರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಇಲ್ಲ ಹೊಟ್ಟೋದ್ಲು, ಅವಾಗ ಆ್ಯಂಗರ್, ಕೋಪ ಇರುತ್ತೆ. ಸೊ ರಾಮಾಚಾರಿದು ಇಲ್ಲ ಹೋಗಿ ಒಡ್ಗೋಣ ಅನ್ನೋ ಹಾಡು ಬರ್ಬೋದು. ಇಲ್ಲ ಅಂದರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಹೊಟ್ಟೋದ್ಲು, ಸೊ ದೇರ್ ಈಸ್ ಜೆಲಸಿ, ಆ್ಯಂಗರ್, ಅವೆಲ್ಲ ಇರ್ಬೋದು. ಯು ವಿಲ್ ಪಾಸ್ ಥ್ರೂ ಸ್ಟೇಜಸ್. ಓಕೆ, ಒಂದೇ ಹಾಡನ್ನು ಪದೇ ಪದೇ ಕೇಳ್ತೀವಿ ಅಂತ ಹೇಳಿದ್ರಿ. ಇದೇ ಥರ ಬೇರೆ ಏನೇನು ಹುಚ್ಚಾಟಗಳನ್ನು ನೀವು ಮಾಡ್ತೀರಾ ಅಂತ? ಚಾಟ್ ಮಾಡಿರೋ ಮೆಸೇಜಸ್ ಓದೋದು, ಮತ್ತೆ ಮತ್ತೆ ಓದೋದು, ಅದನ್ನ ಡಿಲೀಟ್ ಮಾಡಕ್ ಮನಸ್ಸಾಗದೆ ಇರೋವಂಥದ್ದು. ಸೊ ಯಾವ ಸಂದರ್ಭದಲ್ಲಿ ಮೆಸೇಜ್ ಮಾಡಿರ್ತೀವಿ, ಅವ್ರು ಏನು ಮೆಸೇಜ್ ಮಾಡಿರ್ತಾರೆ, ನಾವೇನು ಮೆಸೇಜ್ ಮಾಡಿ ಆ ಕಂಟೆಂಟ್ನ ಅನಲೈಸ್ ಮಾಡೋದು. ಸೊ ಇಟ್ಸ್ ವೆರಿ ಕ್ವೈಟ್ ಕಾಮನ್, ಅದು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ. ಅವ್ರು ಕೊಟ್ಟಿರೋ ಗಿಫ್ಟು, ಬಟ್ ಏನಾದರೂ ಅವ್ರು ನೆನಪಿದ್ದು ತುಂಬ ಟೈಮ್ ನೋಡ್ಬೇಕು ಅನ್ಸುತ್ತೆ. ಗಿಫ್ಟ್ನ ತುಂಬ ಸಲ ನೋಡಬೇಕು ಅಂತ ಅನ್ಸುತ್ತೆ. ಏನೋ ಅವ್ರ ಐಟಮ್. ಓಕೆ, ನೀವೇನು ಹೇಳ್ತೀರಾ? ಫಸ್ಟ್ ಟೈಮ್ ಮೀಟ್ ಮಾಡಿರೋ ಪ್ಲೇಸು. ಫಸ್ಟ್ ಟೈಮ್ ನೀವು ಮೀಟ್ ಮಾಡಿರೋ ಪ್ಲೇಸ್ಗೆ ಹೋಗಿ ಅಲ್ಲಿ ಕೂತ್ಕೋತೀರಾ? ಹೌದು. ಕೂತ್ಕೋತೀರಾ? ಎಷ್ಟೊತ್ತು ಕೂತ್ಕೋತೀರಾ? ಮ್ಯಾಕ್ಸಿಮಮ್ 1 hour, 1 hour 2 hours. 1 hour 2 hour. ಯಾ. ಸುಮ್ಮನೆ ಅಲ್ಲಿ ಕೂತಿರ್ತೀರಾ? ನೆನಪು ಮಾತಾಡಿರೋ ನೆನಪುಗಳು, ಮಧುರ ನೆನಪು, ಕಳೆದಿರೋಂಥ ಕ್ಷಣಗಳು. ಎಷ್ಟು ದಿನಕ್ಕೆ ಒಂದೊಂದ್ಸಲ ಹೋಗ್ತೀರಾ ಅಥವಾ ದಿನ ಹೋಗ್ತೀರಾ? ಡೈಲಿ ಹೋಗ್ತೀರಾ? ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇದೀಗ ಪಡೆದುಕೊಳ್ಳೋಣ. ಲವ್ ಬ್ರೇಕಪ್ ಯಾಕಾಯ್ತು, ಹೇಗಾಯ್ತು, ಮತ್ತು ಆ ದಿನ ನೀವು ಅದನ್ನ ಹೇಗೆ ಅನುಭವಿಸಿದ್ರಿ, ಏನ್ ಮಾಡಿದ್ರಿ? ಅವತ್ತಿನ ದಿನ ಹೆಂಗ್ ಕಳಿಬೇಕಂತ ಹೇಳಿದ್ರೆ, ಅವ್ರಿಗೆ ನೆನಪು ಬರಬಾರ್ದು ಅಂದ್ರೆ ನನಗೆ ಒಂದೇ ಸೊಲ್ಯೂಷನ್ ಅಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕಷ್ಟೇ. ಏನೇನು ಸಿಗುತ್ತೆ ಕೈಗೆ ತಿನ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ನಮ್ಮ ಪಾಡಿಗೆ ನಾವಿರಬೇಕು ಅಷ್ಟೇ. ಈ ಎಲ್ಲ ಫೀಲಿಂಗ್ಸ್ ಬಂತು, ಅವತ್ತು ಚೆನ್ನಾಗಿ ಊಟ ಮಾಡಿದ್ರಿ? ಚೆನ್ನಾಗಿ ಊಟ ಮಾಡಿದೆ. ಅಂದರೆ ನಿದ್ದೆ ಬಂತ? ಅವತ್ತು ಮೋಸ್ಟ್ಲಿ ಒಂದು 12 hours ನಿದ್ದೆ ಮಾಡಿರ್ತೀನಿ ಅನ್ಸುತ್ತೆ. ನಿದ್ದೆ ಮಾಡಿದ್ರಾ? ಹಾಂ, ಸಖತ್ತಾಗಿ ನಿದ್ದೆ ಮಾಡಿದ್ದೀನಿ. ಓಕೆ. ಆವಾಗ ಬ್ರೇಕಪ್ ಆಗಿದ್ದ ದಿವಸ ಏನಾಯಿತು ಅಂತಂದರೆ, ಸಿಕ್ಕಿ ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ದೆ. ಟ್ಯಾಬ್ಲೆಟ್ಸ್ ತಗೊಂಡ್ರಿ? ಟ್ಯಾಬ್ಲೆಟ್ಸ್ ನುಂಗ್ದೆ. ಒಂದು 2 days ಮಲ್ಗೆ ಇದ್ದೆ ನಾನು, ಮನೇಲೂ ಡಿಸ್ಟರ್ಬ್ ಮಾಡಿಲ್ಲ ನಾನು. ಟ್ಯಾಬ್ಲೆಟ್ಸ್ ತಗೊಂಡು ಮನೇಲಿ ಮಲಗಿದ್ರಿ? ಮಲ್ಗೆ ಬಿಟ್ಟಿದ್ದೆ. 2 days ಆದಮೇಲೆ ಎದ್ದಿದ್ದು ನಾನು. ಅವಾಗ ಗೊತ್ತಾಯಿತು ನಾನು ಮಲಗಿದ್ದು ಬೆಳಿಗ್ಗೆ ಮಲಗಿ ಇವಾಗ ಮಧ್ಯಾಹ್ನ ಎದಳಿಸ್ದೆ ಅಂತ ಅಂದ್ಬಿಟ್ರು ಅಂತ ಅಂದ್ಕೊಂಡೆ ನಾನು. ಆದರೆ ಮನೇಲಿ ಹೇಳಿದ್ದು ನೋಡಿದ್ರೆ 2 days ನಿಮ್ಮ ರೂಮಲ್ಲೇ ಮಲಗಿದ್ದೆ ಅಂತ ಹೇಳಿದ್ರು. ಸೊ ಈ ಥರ ಆಗ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗಿ ಆಮೇಲೆ ಸರಿ ಹೋಯ್ತು. ಅವತ್ತಿನ ದಿವಸ ಈ ಥರ ಆಗಿತ್ತು. ಹಿಂಗಾಯ್ತು ಬ್ರೇಕಪ್? ಅದೇ ಏನಂತ ಅಂದರೆ, ನಿನ್ನ ಪ್ರೀತಿ ನನ್ನ ಮೇಲೆ ಕಮ್ಮಿ ಆಗಿದೆ, ಕೇರ್ನೆಸ್ ಇಲ್ಲ ಅಂತ ಅಂದ್ಬಿಟ್ಟು ಜಗಳ ಆಯಿತು ಮೇಡಮ್. ಓಕೆ. ನಿಮ್ಮಿಂದ ಜಗಳ ಆಯ್ತಾ ಆಕೆಯಿಂದ? ಅವರಿಂದನೇ ಜಗಳ ಆಯಿತು. ನಾನು ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು, ಕೇರ್ನೆಸ್ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ಅಂದ್ಬಿಟ್ಟು ಈ ಥರ ಆಯಿತು. ಅದಕ್ಕೆ ನೀವೇನು ರಿಯಾಕ್ಟ್ ಮಾಡಿದ್ರಿ? ನೀವು ಕಮ್ಮಿ ಮಾಡಿದ್ರಾ? ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದೆ, ನಾನು ಇರೋ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದೆ. ಹಿಂಗಿದ್ದೀನಿ, ಹಿಂಗೆ ಆಗ್ತಿದೆ, ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದೆ, ಅರ್ಥ ಮಾಡ್ಕೊಂಡ್ಲಿಲ್ಲ. ಸೊ ನೀವು ಮನೆಗೆ ಬಂದು ಮಾತ್ರೆ ತಗೊಂಡ್ರಿ ಅಥವಾ ಮನೇಲೇ ಇದ್ರಿ ಮಾತ್ರೆ ತಗೊಂಡ್ರಿ? ಮನೇಲೇ ಇದೆ, ಫೋನಲ್ಲೇ ಕನ್ವರ್ಸೇಷನ್ ನಡೀತು. ಓಕೆ. ಅವತ್ತಿನ ದಿನ ನಾನೇನು ಮಾಡಿದೆ ಅಂದರೆ, ಮನೆಗೆ ಬಂದೆ, ಎಲ್ಲ ಮಾತಾಡ್ಕೊಂಡು ಮನೆಗೆ ಬಂದಮೇಲೆ ತುಂಬ ಹತ್ತಿ ಮತ್ತು ಫ್ರೆಂಡ್ಸ್ ಹತ್ರ ಎಲ್ಲ ತುಂಬ ಹೇಳ್ಕೊಂಡೆ. ಫ್ರೆಂಡ್ಸ್ ಹತ್ರನೂ ಹೋಗತ್ತೆ, ನಿದ್ದೆನೇ ಬರ್ತಿರ್ಲಿಲ್ಲ ನನಗೆ. ಫುಲ್ಲು ಒಂಥರ ಅಳೋದು, ಬರೀ ಎದ್ದೆದ್ದು ಓಡಾಡೋದು, ಊಟನೇ ಮಾಡಿರಲಿಲ್ಲ. 1 week ಫುಲ್ ಊಟನೇ ಮಾಡಿರಲಿಲ್ಲ ನಾನು. 1 week ಹಂಗೆ ಇದ್ದೆ, ಅದೇ ಡಿಪ್ರೆಷನಲ್ಲಿದ್ದೆ. ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಅವರು ಅಲ್ಲಿ ನೀಟಾಗಿ ಎಲ್ಲ ಅಡ್ವೈಸ್ ಮಾಡಿ ಏನಾಗಲ್ಲ ಅಂತೇಳಿ ಟ್ಯಾಬ್ಲೆಟ್ಸ್ ಕೊಟ್ಟರು. ಅವಾಗ ಸ್ವಲ್ಪ ರಿಕವರ್ ಆದೆ. ಐ ಥಿಂಕ್ October 28, 2015, 3:30 the time she left me and went. I went for a long drive. ಬೈಕ್ ತೊಗೊಂಡು ಒಬ್ಬನೇ ಹೊರಟ್ಬಿಟ್ಟೆ. ಫಾಸ್ಟಾಗಿ ಹೋದ್ರ ಬೈಕಲ್ಲಿ? 140, 160. ನನ್ನ ಅವೆಂಜರ್ ಇತ್ತು. ಐ ಪುಟ್ ಮೈ ಹೆಡ್ಫೋನ್ಸ್ ಟು ಮೈ ಇಯರ್ಸ್. ಐ ಸ್ಟಾರ್ಟೆಡ್ ರೈಡಿಂಗ್. ಎಲ್ಲಿ ಹೋದೆ, ಏನು ಮಾಡಿದೆ ಅಂತ ಗೊತ್ತಿಲ್ಲ. ರಾತ್ರಿ 2:30, 3 ಗಂಟೆಗೆ ಮನೆಗೆ ಬಂದೆ. ನಮ್ಮ ಬಾಗಿಲು ತೆಗೆದ್ರು. ಎಲ್ಲಿ ಹೋಗಿದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲ್ಲ. ನೀಟಾಗಿ ರೂಮ್ಗೆ ಹೋಗ್ಬಿಟ್ಟು ಅಳ್ತಾ ಮಲ್ಕೊಂಡ್ಬಿಟ್ಟೆ. ದಿಸ್ ಇಸ್ ವಾಟ್ ಐ ಡಿಡ್ ಆನ್ ಹೋಲ್ ಡೇ. ಯಾಕಾಯ್ತು ಬ್ರೇಕಪ್? ಯಾಕಾಯ್ತು? ನಂದು ಬಿಸ್ನೆಸ್ ಇತ್ತು ಅವಾಗ. ಐ ವಾಸ್ ಇಂಟು ಇವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೇಟರಿಂಗ್. ಸೊ ಐ ವಾಸ್ ನಾಟ್ ಏಬಲ್ ಟು ಗಿವ್ ಟೈಮ್ ಟು ಹರ್. ಟೈಮ್ ಕೊಟ್ಟಿಲ್ಲ. ತುಂಬ ಪೊಸೆಸಿವ್ ಆಗಿರಲ್ಲ. ನೀನು ನನ್ನ ಜೊತೆಗೆ ಇರಬೇಕು, ನೀನು ನನ್ನ ಬಿಟ್ಟಲ್ಲೂ ಹೋಗ್ಕೊಡ್ದು. ಇಫ್ ಯು ಡೋಂಟ್ ಅರ್ನ್ ಆಲ್ಸೋ ಫೈನ್ ಅನ್ನೋ ಸ್ಟೇಜಿಗೆ ಪೊಸೆಸಿವ್ನೆಸ್ ಬಂದು. ಬಟ್ ನನಗೆ ಅದು ಆಗ್ತಿರ್ಲಿಲ್ಲ. ಐ ಸೆಡ್ ಓಕೆ ಫೈನ್, ಚೆಕ್ ಇಟ್ ಔಟ್, ವಾಟ್ ಎವರ್ ಹ್ಯಾಪನ್ ಫಾರ್ ಗುಡ್. ನೀನು ಪಡಿ ನೀನು ನೋಡ್ಕೊಂಡು ಅಂದ್ರೆ ನಾನು ನೋಡ್ಕೊಂತ. ಓಕೆ. ಹೇಗಿದ್ದನ್ನು ಹೇಳಿದ್ರಿ ಅವ್ರಿಗೆ? ಏನು ಹೇಳಿಲ್ಲ, ಜಸ್ಟ್ ವಾಕ್ಡ್ ಔಟ್.
ಆ ದಿನ ನಾನು ವಾಕ್ ಅಲೋನ್ ಇನ್ ಮೇನ್ ರೋಡ್. ಇನ್ ರೋಡಲ್ಲಿ ಸೆಂಟ್ರ್ ರೋಡಲ್ಲಿ ನಾನು ಒಬ್ಬನೇ ಇಲ್ಲಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ. ವಾಕ್ ಮಾಡಿದ್ದೀರಾ? ಯಾ ಯಾರಿಗೇನು ನೆನಪಿರಲಿಲ್ಲ, ನಾನು ಒಬ್ಬನೇ ಹೋಗ್ತಾ 3 ಕಿಲೋಮೀಟ್ರು ಯಾ ಮೇನ್ ರೋಡಲ್ಲಿ. ಕಿಯಾ ರೋಡಿಂದ ಜೈಪಿನ 6 ಫೇಸ್ ಅಲ್ಲಿ ಗಂಟೆ ವಾಕಬಲ್ ಒಬ್ಬನೇ ಹೋಗಿದೆ ಮೇನ್ ರೋಡಲ್ಲಿ. ಏನು ಯೋಚನೆ ಬರ್ತಾ ಇತ್ತು ತಲೆಯಲ್ಲಿ ಅವಾಗ? ಏನೂ ಇಲ್ಲ, ಏಂತಕ್ಕೆ ಈ ರೀತಿ ಆಗ್ತಿದೆ ಅಷ್ಟೇ, ಯಾಕೆ ಈ ಥರ ಆಗ್ತಿದೆ ಅನ್ನೋದು ಅಷ್ಟೇ ಯೋಚನೆ. ಈಗ ಕೆಲವೊಂದು ರಿಯಾಕ್ಷನ್ಸ್ ಅನ್ನ ಈ LED ನಾವು ನೋಡಬಹುದು, ಅದನ್ನ ನೋಡೋಣ. ಲವ್ ಬ್ರೇಕಪ್ ಆದಮೇಲೆ ಕೋಪ ತುಂಬ ಯಾರಿಗೆಲ್ಲ ಇದೆ? ಎಸ್, ಇಷ್ಟೊಂದು ಜನರಿಗೆ ಕೋಪ ಇದೆ. ಯಾರೆಲ್ಲ ಅಳ್ತೀರಾ? ಯಾರು ತುಂಬ ಭಯ ಬಿದ್ದು ಒಂಟಿತನವನ್ನು ಅನುಭವಿಸಿದ್ದೀರಾ? ಒಂಟಿತನ ಅನುಭವಿಸಿದವರು. ನಿದ್ದೆಗೆಟ್ಟಿರೋರು ಯಾರು? ನಿದ್ದೆ ಬಾರದೆ ಒದ್ದಾಡಿರೋರು ಯಾರು? ದಿನನಿತ್ಯದ ಚಟುವಟಿಕೆಯಲ್ಲಿ ನಿರಾಸಕ್ತಿ ಯಾರಿಗುಂಟಾಗಿದೆ? ದಿನನಿತ್ಯದ ಚಟುವಟಿಕೆಯಲ್ಲಿ ನಿರಾಸಕ್ತಿ. ಓಕೆ. ಯಾರಿಗೆ ತುಂಬ ವೆಯ್ಟ್ ಲಾಸ್ ಆಗಿದೆ ಅಥವಾ ವೆಯ್ಟ್ ಗೇನ್ ಆಗಿದೆ? ಜಾಸ್ತಿ ಊಟ ಮಾಡೋಕ್ಕೆ ಯಾರು ಶುರು ಮಾಡಿದ್ರಿ? ಆಫ್ಟರ್ ಬ್ರೇಕಪ್ ತುಂಬ ಊಟ ಮಾಡೋದಕ್ಕೆ ನೀವು ಶುರು ಮಾಡಿದ್ರಿ. ಓಕೆ, ವೆರಿ ಗುಡ್, ಗುಡ್ ಆನ್ಸರ್ಸ್. ಯಾರು ಊಟನ ಬಿಟ್ಬಿಟ್ರಿ? ಊಟ ಬಿಟ್ಟಿದ್ದು. ಓಕೆ. ಒಂದು ಡಿಸಿಷನ್ ತಗೊಳ್ಳೋಕ್ಕೂ ಕೂಡ ಹಿಂಜರಿಕೆ, ಡಿಸಿಷನ್ ಮೇಕಿಂಗ್ ಸಾಧ್ಯ ಆಗದೆ ಇರೋದು ಯಾರಿಗೆ? ಓಕೆ, ಹೃದಯದಿಂದ ಉತ್ತರ ಕೊಡಬೇಕು ನೀವು. ಯಾರ್ಯಾರಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂಥ ಯೋಚನೆ ಬಂತು? ತುಂಬ ಮುಖ್ಯವಾದಂಥ ಪ್ರಶ್ನೆ ಇದು. ಸ್ವಲ್ಪ ನಿಂತ್ಕೋತೀರಾ? ಎದ್ದು ನಿಂತ್ಕೋತೀರಾ ನೀವೆಲ್ಲ? ಎಸ್. ಈ ಯೋಚನೆ ಹೇಗೆ ಬಂತು? ಪರಿಸ್ಥಿತಿಲಿ ಯಾರ ಮಾತು ಕೇಳೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಸೊ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಇದ್ದಿದ್ದು. ಮನೆಯಿಂದ ಅಲ್ಲಿ ಚಿಕ್ಕದೊಂದು ದೇವಸ್ಥಾನ ಇದೆ, ಅಲ್ಲೇ ಫೋನ್ ಕಾಲ್ ಕನ್ವರ್ಸೇಷನ್ ಹಿಡಿದು ಫ್ರೆಂಡ್ಸ್ ಇದ್ದರು, ಹೇಳಿದ್ರು. ಇಲ್ಲ ನಾನು ಮಲಗ್ತೀನಿ ಅಂತ ಹೋದೆ. ಅವತ್ತು ಅನ್ನಿಸ್ತು ಇಷ್ಟೊಂದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಾನು ಸಾಯ್ಬೋದೇನೋ, ಮತ್ತೆ ಬದುಕಲ್ಲೇನೋ ಅಂತ ಅನಿಸು. ನುಂಗ್ತು ಮಲ್ಕೊಂಡೆ. ಆಮೇಲೆ ಎದ್ಮೇಲೆ ಗೊತ್ತಾಗಿದ್ದು ಇನ್ನೂ ಬದುಕಿದ್ದೀನಿ ನಾನು ಅಂತ. ಓಕೆ. ಬ್ರೇಕಪ್ ಆದಾಗ ಸೂಸೈಡ್ ಮಾಡ್ಕೊಂಡು ಮ್ಯಾಮ್, ಕೈ ಕುಯ್ಕೊಂಡಿದ್ದೀರಾ? ಏನ್ ತಗೊಂಡು? ಬ್ಲೇಡಲ್ಲಿ ಪಾರ್ಕಲ್ಲಿ ಕುಂತ್ಕೊಂಡು ಕುಯ್ಕೊಂಡೆ ಕೈಯೆಲ್ಲ. ಒಂದು 5-6 ಸಲ ಕುಯ್ಕೊಂಡೆ. ಆಮೇಲೆ ನಮ್ಮ ಬ್ರದರ್ಗೆಲ್ಲ ಹೇಳಿದ್ನಿ, ಅವರೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ನಾನು ಎಲ್ಲಿದೆ ಅಂತ ಹುಡ್ಕೊಂಡ್ಬಂದು. ಅವತ್ತು ಮಾಡ್ಕೊಂಡಾಗ ನಿಮ್ಗೆ ನೋವು ಅನಿಸ್ಲಿಲ್ವಾ? ಏನೂ ಅನಿಸ್ಲಿಲ್ಲ. ಮೈಂಡಲ್ಲಿ ಒಂಥರ ಬ್ಲ್ಯಾಂಕು. ನಮ್ಮ ಅಕ್ಕಪಕ್ಕ ಯಾರೂ ಇಲ್ಲ, ನಮ್ಗೆ ಯಾರೂ ಇಲ್ಲ. ಒಂಥರ ಆ ಪೈನಲ್ಲಿ, ಲವ್ ಫೇಲಿಯರ್ ಆಗಿರೋ ಪೈನಲ್ಲಿ ಏನು ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮ ಬ್ರದರ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು, ಹಾಸ್ಪಿಟಲ್ ಕರ್ಕೊಂಡೋಗಿ ಸೇವ್ ಮಾಡಿದ್ರು. ಓಕೆಪ್ಪ, ನಿಮ್ಮ ಅನುಭವ ಏನು ಮಾಡಿದ್ರಿ? ಇವ್ರು ಹೇಳ್ದಂಗೆ ನನಗೆ ನಮ್ಮ ಲೈಫಲ್ಲೂ ಬ್ರೇಕಪ್ ಆಗಿದೆ. ಬಟ್ ಆ ಬ್ರೇಕಪ್ ಆಗಿರೋದ್ರಿಂದ ನಾನು ನಮ್ಮ ಅಪ್ಪ ಅಮ್ಮನ್ನ ಬೈದು ನನ್ನ ಕೈಯಾರನ್ನ. ಆಯ್ತಪ್ಪ, ಜಸ್ಟ್ ರಿಲ್ಯಾಕ್ಸ್. ಕಮ್ ಹಿಯರ್, ಇಲ್ಲಿ ಬನ್ನಿ. ಎಸ್, ಜಸ್ಟ್ ಕಮ್, ಡೋಂಟ್ ಕ್ರೈ. ಮಾತಾಡ್ತೀರಾ? ಓಕೆ. ಬ್ರೇಕಪ್ ಆದಾಗ ನನ್ನ ಅಪ್ಪ ಅಮ್ಮನ ಮೇಲೆ ನಾನು ಕೈ ಮಾಡಿ ನನ್ನಿಂದ ನಾನು ತಪ್ಪು ಮಾಡಿದ್ದೀನಿ ಅಂದ್ಕೊಂಡು ನಾನು ಅವತ್ತು ನೈಟು ಮನೆಗೆ ಹೋಗಲಿಲ್ಲ. ಮನೆಗೆ ಹೋಗಲಿರೋ ಟೈಮಲ್ಲಿ ಅಮ್ಮನು ನನಗೋಸ್ಕರ ರೋಡಲ್ಲೆಲ್ಲ ಸುತ್ತಾಡಿ ಹುಡುಕಾಡಿ ಅಮ್ಮ ಮನೆಗೆ ಹೋದರೆ ಅಪ್ಪ ಹೊಡೆದು ಇದು ಮಾಡಿರೋದ್ರಿಂದ ಅದರಿಂದ ನನಗೆ ತಪ್ಪಾಗಿದೆ. ಹುಡುಗಿಯಿಂದ ಏಂತಕ್ಕೆ ನಾನು ನಮ್ಮ ಅಪ್ಪ ಅಮ್ಮನ ಹಿಂಸೆ ಮಾಡೋದು? ಅದರಿಂದ ನನಗೆ ನನ್ನ ಪಾಡಿಗೆ ನಾನೇ ಇವ್ರಿಗಿಂತ ದೂರ ನಾನು ಹೋಗ್ಬಿಟ್ರೆ ಅವ್ರು ಚೆನ್ನಾಗಿರ್ಬೋದಲ್ಲ ಅಂದ್ಬಿಟ್ಟು ನನಗೆ ಇದಾಗಿ ನಾನು ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ. ಏನು ಅಟೆಂಪ್ಟ್ ಮಾಡಿದ್ರಿ? ಪಾಯ್ಸನ್ ತಗೊಂಡ್ರಿ? ಓಕೆ. ಆದರೆ ಅಲ್ಲಿಂದ ಇದೊಂದು ಟ್ರೈ ಮಾಡಿದ್ದೆ. ಹೆಂಗೆ ಸಿಗುತ್ತೆ ನಿಮಗೆ? ಎಷ್ಟು ಯಂಗ್ಸ್ಟರ್ಸ್ ಇದ್ದೀರಾ ನೀವು, ನಿಮಗೆಲ್ಲ ಪಾಯ್ಸನ್ ಎಲ್ಲ ಯಾರು ಕೊಡ್ತಾರೆ? ಹೆಂಗೆ ಸಿಗುತ್ತೆ ನಿಮಗೆ? ಕಾಯಿ ಬರುತ್ತೆ ಮೇಡಮ್, ಅದೆಲ್ಲ ವಿಧಾನಗಳು ಬೇರೆ ಇದೆ, ಅದೆಲ್ಲ ಗೊತ್ತಿದೆ. ಊರಲ್ಲಿ ಅದು ಸಿಗೋದು, ಅದು ಕಿತ್ತಿದ್ರೆ ಹಾಲು ಬರುತ್ತೆ. ಆ ಹಾಲಿಂದ ನಾವು ಅದನ್ನ ಇದು ಮಾಡೋದು, ಕುಡಿದ್ಬಿಟ್ರೆ ಹೋಗ್ಬಿಟ್ಟು ಇದಾಗುತ್ತೆ. ಓಕೆ, ಸೊ ಈ ಅಟೆಂಪ್ಟನ್ನು ಮಾಡಿದ್ದೀರಾ. ಓಕೆ, ಆರ್ ಯು ಫೀಲಿಂಗ್ ಬೆಟರ್ ನೌ? ನಾಟ್ ಅಟ್ ಆಲ್. ಫೀಲ್ ಬೆಟರ್? ಓಕೆ, ಎಸ್. ಈ ಸೂಯಿಸೈಡ್ ಥಾಟ್ಸ್ ಬರೋದು ಅಥವಾ ತೀವ್ರವಾದ ನಿರಾಸಕ್ತಿ, ತೀವ್ರವಾದ ರೋಷಾವೇಶ, ಈ ಎಲ್ಲ ವಿಚಾರಗಳನ್ನು ಅವರ ಅನುಭವಗಳನ್ನು ಭಾಳ ಚೆನ್ನಾಗಿ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಅವರಿಗೆ ನೀವು ಮಾಹಿತಿ ಕೊಡಬೇಕು. ಸೊ ಸೂಯಿಸೈಡಲ್ ಥಾಟ್ಸ್ ಸ್ಪೆಸಿಫಿಕ್ಕಾಗಿ ಮಾತಾಡಿದ್ರೆ, ಅಂದರೆ ನನ್ನ ಜೀವನನೇ ಸಾಕಪ್ಪ, ನಾನು ಎಂಡ್ ಮಾಡ್ಕೋತೀನಿ ಅನ್ನೋ ಥಾಟು ಯೂಶ್ವಲಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಥಾಟ್ ಅಂತೀವಿ ಅದಕ್ಕೆ. ಸೊ ಯೂಶ್ವಲಿ ಅ ಫ್ಲೀಟಿಂಗ್ ಥಾಟ್.
ಪರ್ಸಿಸ್ಟೆಂಟಾಗಿ ಬರ್ಬೋದು, ತಿರ್ಗಾ ಬರ್ಬೋದು. ಮನಸ್ಸಲ್ಲಿ ಬಂದಿರೋ ಯೋಚನೆ, ಅದು ಯೋಚನೆ ಬಂದಾಗ ಏನೂ ತೊಂದರೆ ಇಲ್ಲ, ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಾಗ ಪ್ರಾಬ್ಲಮ್ ಶುರು ಆಗೋದು. ಸೊ ಆ್ಯಕ್ಷನ್ ತೊಗೊಳೋದಕ್ಕೆ ಮುಂಚೆ ಯಾರ ಹತ್ರ ಹೇಳ್ಕೊಂಡು ನಿಮ್ಮ ಭಾವನೆಗಳ್ನ ಹೇಳ್ಕೊಂಡು ಅದನ್ನು ಸೆಟಲ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮೆನಿ ಅ ಟೈಮ್ಸ್ ಇಟ್ ಈಸ್ ಅ ಕ್ರೈ ಫಾರ್ ಹೆಲ್ಪ್. ಅಂದರೆ ಆ ಕ್ಷಣದಲ್ಲಿ ನನಗೆ ಬೇರೆ ಏನು, ಹೌದು, ನನಗೆ ಬೇರೆ ಏನು ದಾರಿ ಕಾಣಿಸ್ತಾ ಇಲ್ಲ, ಇದೇ ಸರಿ ಅಂತ ಅಂದ್ಕೊಂಡು ಮಾಡಿದವ್ರು ಇರ್ತಾರೆ. ಒಂದು ವರ್ತ್ಲೆಸ್ ಅಂತ, ಅಂದರೆ ತನ್ನ ಬಗ್ಗೆನೇ ನಾನೇನಕ್ಕೂ ಪ್ರಯೋಜನ ಇಲ್ಲ, ನೋಡಿದ್ಯಾ ನನ್ನಿಂದ ಹಿಂಗಾಯಿತು, ನಮ್ಮ ತಂದೆ ತಾಯಿಗೂ ನೋವು ಕೊಟ್ಟೆ. ಆ್ಯಂಡ್ ದೆನ್ ಹೆಲ್ಪ್ಲೆಸ್ ಅಂತ ಒಂದು ಫೀಲಿಂಗ್ ಬರೋದು, ನನ್ನ ನೋವು ಯಾರೂ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇದರಲ್ಲಿ ನಾನು ಒಬ್ಬನೇ ಕೊರಗ್ತಾ ಇದ್ದೀನಿ ಅಂತ. ಸೊ ವರ್ತ್ಲೆಸ್, ಹೆಲ್ಪ್ಲೆಸ್ ಆ್ಯಂಡ್ ಹೋಪ್ಲೆಸ್, ಇದು ಮೂರು ಅತಿಯಾದ ಪ್ರಮಾಣದಲ್ಲಿ ನೆಗೆಟಿವ್ ಥಾಟ್ಸ್ ಬಂದಾಗ ಆವಾಗ ಟಯರ್ಡ್ ಆಫ್ ಲಿವಿಂಗ್ ಅಂತ ಒಂದು ಇಂಗ್ಲೀಷ್ ವರ್ಡ್ ಇದೆ. ಸಾಕಪ್ಪ ಸಾಕು, ನನ್ನ ಹತ್ರ ಆಗಲ್ಲ. ಮುಂದಿನ ಹಂತ ಡೆತ್ ವಿಶ್ ಅಂತ ಬರುತ್ತೆ. ದೇ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಸುಯಿಸೈಡ್. ನಾನು ಹಿಂಗೆ ಮಾಡಿಕೊಂಡ್ರೆ ಹೆಂಗಿರುತ್ತೆ, ಇಂಟರ್ನೆಟ್ಟಿಗೆ ಹೋಗಿ ಹುಡ್ಕೋದು, ಇವುಗಳು. ದೆನ್ ಫೈನಲಿ ಸುಯಿಸೈಡ್ ಅಟೆಂಪ್ಟ್ ಅಂತ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಸ್ಟ್ ಯು ಕ್ಯಾನ್ ಡೂ ಇಸ್ ಸ್ಟಾರ್ಟ್ ಟಾಕಿಂಗ್ ಟು ಪೀಪಲ್. ಆ್ಯಂಡ್ ಫಸ್ಟು ನಿಮ್ಮ ಜೊತೆ ನಿಮ್ಮ ಮನೆಯವರು, ನಿಮ್ಮ ಫ್ರೆಂಡ್ಸು ಯಾರಿದ್ದಾರೋ ಅವ್ರ ಹತ್ರ ಫಸ್ಟು ಮಾತಾಡ್ಲಿಕ್ಕೆ ಶುರು ಮಾಡಿ. ಅವ್ರ ಹತ್ರ ಮಾತಾಡೋರ್ಗೆ ಹೇಳ್ಕೊಳ್ಳಿ. ನಮಗೇನು ಅನಿಸುತ್ತೆ, ನಾವು ಹೇಳ್ಕೊಂಡ್ಬಿಟ್ರೆ ನಮ್ಮ ಬಗ್ಗೆ ಏನೋ ಅಂದ್ಕೊಂಡ್ಬಿಡ್ತಾರೆ, ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ, ನಾವು ವೀಕ್ ಅಂದ್ಕೊಂಡ್ಬಿಡ್ತಾರೆ. ಅದು ತಪ್ಪು, ನಂಬೋದು ಇಲ್ಲ. ಡೋಂಟ್ ಗೋ ಟುವರ್ಡ್ಸ್ ಡ್ರಗ್ಸ್. ಡೋಂಟ್ ಥಿಂಕ್ ಡ್ರಗ್ಸ್ ವಿಲ್ ಹೆಲ್ಪ್ ಯು. ಆಲ್ಕೋಹಾಲ್ ವಿಲ್ ನಾಟ್ ಹೆಲ್ಪ್ ಯು. ದೇ ವಿಲ್ ಇವನ್ ಪುಟ್ ಯು ಇನ್ ಟು ಮೋರ್ ಡಿಪ್ರೆಷನ್. ಯಾವ ತರಹದ ತೊಂದರೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ? ಸೊ ಹಳೆ ನೆನಪುಗಳು ನಾವು ಎಲ್ಲಿ ಮೀಟ್ ಮಾಡಿದಾಗ, ಪ್ಲೇಸ್ಗೆ ಹೋದಾಗ, ಸೊ ಆ ಟೈಮಲ್ಲಿ ಇಮಿಡಿಯೇಟಾಗಿ ನೆನಪು ಬರುತ್ತೆ. ಸೊ ಇನ್ ಟ್ರಾವೆಲಿಂಗ್ ಇನ್ ಬಸ್ ಆರ್ ವೆಹಿಕಲ್ ಎನಿಥಿಂಗ್, ಆ ಪ್ಲೇಸ್ ನೋಡಿದಾಗ ನೆನಪಾದಾಗ ಏನು ಮಾಡೋದು? ಸೊ ಮೆಮರಿ ಏನಾಗುತ್ತಂದರೆ, ಆ್ಯಸ್ ವಿ ಓಲ್ಡ್ ಆಗ್ತಾ ಇದ್ದಂಗೆ ಮೆಮರಿ ಇಟ್ ಗೆಟ್ಸ್ ಕಂಪ್ರೆಸ್ಡ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಬಾಕ್ಸ್. ಸೊ ಫಸ್ಟ್ ದಿನ ಇರೋ ಹಂಗೆ ಮೆಮರಿ 10ನೇ ದಿನ ಇರಲ್ಲ, 2 ಇಯರ್ಸ್ ಆದಮೇಲೆ ಇರಲ್ಲ. ನಿಮ್ಮದು ಲೈಫ್ ಬೇರೆ ಥರ ಫುಲ್ಫಿಲ್ ಆಗ್ತಾ ಇದ್ದಂಗೆನೇ ಹಳೆ ಮೆಮರಿಗಳು ಚಿಕ್ಕದಾಗ್ತಾ ಇರುತ್ತೆ. ಸೊ ಸ್ವಲ್ಪ ತಾಳ್ಮೆ ಇರಬೇಕು. ಇನ್ನೊಂದು ಮೈಂಡ್ಫುಲ್ನೆಸ್ ಬೇಸ್ ಥೆರಪಿ ಅಂತ ಒಂದು ಮಾಡ್ತೀವಿ. ಮೈಂಡಲ್ಲಿ ಸಾವಿರಾರು ಥಾಟ್ಸ್ ಬರುತ್ತೆ. ಇಲ್ಲಿದ್ದಾಗ ಹಂಗಿತ್ತು, ಇಲ್ಲಿದ್ದಾಗ ಹಂಗಿತ್ತು. ಸೊ ಆ ಥಾಟ್ಸ್ ಬರೋದಕ್ಕೆ ಬಿಡಬೇಕು. ಅದನ್ನು ನೀವೆಷ್ಟು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಅಷ್ಟು ಜಾಸ್ತಿ ಜೋರಾಗಿ ಬರುತ್ತೆ ಅದು. ನಾನು ಇವಾಗ ಕುಸ್ತಿ ಥರ ಆಡಿದ್ರೆ, ನೀವು ಪುಷ್ ಮಾಡ್ತಾ ಇದ್ದೀರಾ, ನಾನು ಪುಷ್ ಮಾಡ್ತಾ ಇದ್ದೀನಿ ಅಂದರೆ ಯುದ್ಧ ಆಗುತ್ತೆ. ಬಟ್ ನೀವು ಪುಷ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಅಲೌವ್ ಮಾಡಿದ್ರೆ ಅಲ್ಲಿ ಏನೂ ಕಾನ್ಫ್ಲಿಕ್ಟ್ ಇರಲ್ಲ. ಸೊ ಥಾಟ್ ಬಂದಾಗ ಅಲೌ ದ ಥಾಟ್ ಟು ಕಮ್ ಇನ್. ಮೈಂಡ್ಫುಲ್ನೆಸ್ ಬೇಸ್ ಥೆರಪಿ ಪ್ರಾಕ್ಟೀಸ್ ಮಾಡ್ತಾ ಅಥವಾ ವಿತ್ ಟೈಮ್, ಈವನ್ ಏನು ಥೆರಪಿ ತೊಗೊಳ್ಳಿಲ್ಲ ಅಂದರೆ ದ ಥಾಟ್ ಕ್ಯಾನ್ ಕಮ್ ಇನ್ ಟು ಯೋರ್ ಹೆಡ್. ಯು ವಿಲ್ ನೆವರ್ ಫರ್ಗೆಟ್ ದ ಗರ್ಲ್ ಯು ಲವ್, ದ ಫಸ್ಟ್ ಲವ್ ಯು ಹ್ಯಾವ್ ಆಫ್ ಯುವರ್ ಲೈಫ್. ಯಾವತ್ತೂ ಮರ್ತೋಗೋದಿಲ್ಲ. ಅದನ್ನು ಡಿಲೀಟ್ ಮಾಡೋದಕ್ಕೆ ತುಂಬ ಕಷ್ಟ. ವೆರಿ ನೈಸ್ ಪಾಯಿಂಟನ್ನು ಹೇಳಿದ್ರು ಡಾಕ್ಟ್ರು. ಇದೊಂದು ತುಂಬ ಈ ಮೈಂಡ್ಫುಲ್ನೆಸ್ ಟೆಕ್ನಿಕ್ ಇದೆಯಲ್ಲ, ಇದು ತುಂಬ ಉಪಯುಕ್ತವಾಗುವಂತಹ ಒಂದು ಟೆಕ್ನಿಕೇ ಇದು. ಮೈಂಡ್ಫುಲ್ನೆಸ್ಸನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲೂ ಮೈಂಡ್ಫುಲ್ನೆಸ್ಸನ್ನು ನೀವು ಬೆಳೆಸ್ಕೊಂಡಾಗ ನಿಮ್ಮ ಏನು ಸಮಸ್ಯೆಗಳಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದು ನಿಮಗೆ ಸಹಾಯ ಮಾಡುತ್ತೆ. ಪಾಸ್ಟ್ ಈಸ್ ಆಲ್ ಅಬೌಟ್ ಲಾಸಸ್. ನನಗಾಗಿರೋ ಅಂಥ ಲಾಸ್ಗಳು, ನಾನು ರ್ಯಾಂಕ್ ಬಂದೆ, ಗೋಲ್ಡ್ ಮೆಡಲ್ ತೊಗೊಂಡೆ, ಅದೆಲ್ಲ ನೆನಪಿಗೆ ಬರಲ್ಲ. ಬಟ್ ನನ್ನ ಜೀವನದಲ್ಲಿ ಏನು ನಡಿಬೇಕಾಗಿತ್ತು ನಡೀಲಿಲ್ಲ ಅನ್ನೋ ಒಂದು ಕಾರಣದಿಂದ ನಿಮಗೆ ಈ ಯೋಚನೆಗಳು ಪದೇ ಪದೇ ಬರ್ತಾ ಇರ್ಬೋದು. ಇದನ್ನು ನಮ್ಮ ಹತ್ರ ಬರ್ತಾರೆ, ನಮ್ಮ ಹಾರ್ಡ್ ಡಿಸ್ಕನ್ನು ಇರೇಸ್ ಮಾಡಿ ಏನೋ ರೀಬೂಟ್ ಮಾಡಿಕೊಡಿ ಅಂತ. IT ಸಿಟಿ ಅಲ್ವಾ ನಾವು, ಬೆಂಗಳೂರು. ಸೊ ಆಗಲ್ಲ. ಸೊ ಸಮ್ವೇರ್ ಪಾಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಯು ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಈಗ ಒಬ್ಬರು ಅವರ ತೊಂದರೆಯನ್ನು ಹೇಳ್ಕೊಂಡ್ರು, ಅದೇ ಥರ ಮತ್ತೆ ಉಳಿದವರು ಯಾರು ಯಾವ ತರಹದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ? ಟ್ರಸ್ಟ್ ಫ್ಯಾಕ್ಟರ್ ಅದು ಹೋಗ್ಬಿಡುತ್ತೆ. ಸಮ್ ಆಫ್ ದೆಮ್ ಲೈಕ್ ಟ್ರೈ ಟು ಕಮ್ ಇನ್ ಟು ಅವರ್ ಲೈಫ್, ಯುನೋ, ಬಟ್ ನಾವು ಅದನ್ನ ಅಪೋಸ್ ಮಾಡ್ತೀರಿ. ಯಾಕಂದರೆ ನಮಗೆ ಏನಾಗಿರುತ್ತೋ ಅದನ್ನ ನೆನಪಾಗುತ್ತೆ. ಸೊ ಇವ್ರೂ ಈ ಥರನೇ ಮಾಡ್ಬೋದು ಆ ಥರ. ಫಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ಸ್ಟಾರ್ಟ್ ಫಸ್ಟ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್. ನೀವು ಇಷ್ಟು ಕಲ್ತಿರಲ್ಲ, ಇಷ್ಟು ಲೋಕಲ್ ನೋಡಿರಲ್ಲ, ಇಷ್ಟೊಂದು ಕಲ್ತಿರಲ್ಲ. ಸೊ ನೀವು ಎಕ್ಸ್ಪೀರಿಯನ್ಸಸ್ನ ಯೂಸ್ ಮಾಡ್ಕೊಳ್ಳಿ. ನೀವೇನೇನು ಕಲ್ತಿದ್ದೀರಾ, ನೀವು ಯಾರು ನೋಡಿದ್ದೀರಾ, ಜನರನ್ನ ಇಂಟ್ರ್ಯಾಕ್ಟ್ ಮಾಡಿದ್ದೀರಾ, ಅದನ್ನು ಉಪಯೋಗಿಸ್ಕೊಳ್ಳಿ. ಯು ಕೆನಾಟ್ ಜನರಲೈಸ್ ಇಟ್ ಟು ಎವ್ರಿಬಡಿ. ಸೊ ಇಫ್ ಯು ಸ್ಟಾರ್ಟ್ ಜನರಲೈಸಿಂಗ್, ದೆನ್ ಯು ವಿಲ್ ನೆವರ್ ಟ್ರಸ್ಟ್ ಎನಿ ಹ್ಯೂಮನ್ ಬೀಯಿಂಗ್ ಅಟ್ ಆಲ್. So you will have to start trusting other people. Of course, first trust yourself and your judgment. Trust is the most important thing in a relationship. ಯಾವುದೇ ರಿಲೇಶನ್ಶಿಪ್ ಆಗಲಿ ನಿಮಗೆ ಟ್ರಸ್ಟ್ ಇಸ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆನ ಯಾರು ಕೇಳ್ತೀರಾ?
ಸರ್ ಇದು ಹೆಲ್ತಿ ರಿಲೇಷನ್ಶಿಪ್ ಹೇಗೆ ಮೇಂಟೈನ್ ಮಾಡಬೇಕು ಗರ್ಲ್ ಫ್ರೆಂಡ್ ಜೊತೆ? ಇಮೋಷ್ನಲ್ ಇಂಟಿಮಸಿ ಅಂತ ಇದೆ. ಅಂದರೆ ನೀವು ಯಾವ ರೀತಿ ಅವರನ್ನು ಇಮೋಷ್ನಲ್ ಆಗಿ ಸಪೋರ್ಟ್ ಮಾಡಬಹುದು, ಅವ್ರಿಗೊಂದೇನೋ ಕಷ್ಟ ಬಂದಿದೆ, ನೀವು ಹೇಗೆ ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ಆ್ಯಂಡ್ ಯುನೋ ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ ದ ಹೆಲ್ಪ್ ಆಲ್ಸೋ ಅವರಿಂದ ನಿಮಗೇನಾದರೂ ತೊಂದರೆ ಆದರೆ. ದೆನ್ ದೆರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಹಿಯರ್ ಇಸ್ ಕಮ್ಯುನಿಕೇಷನ್. ನೀವು ಯಾವ ರೀತಿ ಅವ್ರ ಜೊತೆಗೆ ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ, ನಿಮ್ಮ ಪಾಸ್ಟ್ ಬಗ್ಗೆ ಆಗಲಿ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಆಗಲಿ, ಇದನ್ನು ಎಷ್ಟು ಓಪನ್ ಆಗಿ ಇಡ್ತೀರೋ ಅಷ್ಟೇ ನಿಮ್ಮ ಈ ಫೌಂಡೇಶನ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ರಿಲೇಷನ್ಶಿಪ್ಪಲ್ಲಿ. ರೆಕ್ರಿಯೇಷನಲ್ ಇಂಟಿಮಸಿ ಅಂತ ಇದೆ. ಎಷ್ಟು ಸಮಯ ನೀವು ಸ್ಪೆಂಡ್ ಮಾಡಿ ಏನು ಇಷ್ಟನೋ. ಫೈನಲಿ ಇಲ್ಲಿವರೆಗೂ ನಾವು ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೆಕ್ಷುವಲ್ ಇಂಟಿಮಸಿ ಅಂತ. ಸೆಕ್ಸ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಸಂಭೋಗ, ಇಂಟರ್ಕೋರ್ಸ್. ದೆರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ಇನ್ ಇಟ್, ಬಟ್ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದಿ ಇಂಟಿಮಸಿ. ರಿಲೇಷನ್ಶಿಪ್ ವಿಲ್ ಗೋ ಥ್ರೂ ಅಪ್ಸ್ ಆ್ಯಂಡ್ ಡೌನ್ಸ್. ನೋಡಿ, ಯಾವ ರಿಲೇಷನ್ಶಿಪ್ಪು ಇದು ಒಂದು ಪರ್ಫೆಕ್ಟ್ ರಿಲೇಷನ್ಶಿಪ್ ಅಂತ ಇಲ್ಲ. ಕೆಲವೊಬ್ಬರು ಜಾಸ್ತಿ ಕಾನ್ಫ್ಲಿಕ್ಟ್ಸ್ ಇಲ್ಲದೇ ಇರಬಹುದು, ಆದರೆ ದೇ ಮೇ ಬಿ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರೆಷರ್ ಕುಕ್ಕರ್ ರಿಲೇಷನ್ಶಿಪ್ ಅಂತ. ಪ್ರೆಷರ್ ಕುಕ್ಕರ್ ರಿಲೇಷನ್ಶಿಪ್, ಎಸ್. ಸಮಸ್ಯೆಗಳನ್ನ ಆ್ಯಡ್ ಮಾಡ್ತಾ ಹೋಗೋದು, ಪ್ರೆಷರ್ ಬಿಲ್ಡ್ ಆಗಿ ಕೊನೆಗೆ ಒಂದು ದಿವಸ ಬರ್ಸ್ಟ್ ಆಗಿ ಆಚೆ ಬರ್ಬೋದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆನ್ಸಸ್ ಅಂತ ಇದ್ದೇ ಇರುತ್ತೆ. ಹೌ ಯು ಹ್ಯಾಂಡಲ್ ದೋಸ್ ಡಿಫ್ರೆನ್ಸಸ್ ಇಸ್ ತುಂಬಾ ಮುಖ್ಯ ಅಂತ. ಪದೇ ಪದೇ ಅವಳ ಫೋಟೋ ನೋಡ್ಬೇಕು ಅನಿಸುತ್ತೆ. ಪದೇ ಪದೇ ಫೋಟೋ ನೋಡ್ಬೇಕು ಅನ್ಸುತ್ತೆ. ಅದರಿಂದ ಆಚೆ ಬರೋಕೆ ಆಗ್ತಾನೆ ಇಲ್ಲ. ಎಷ್ಟು ತಿಂಗಳಾಯ್ತು? 2 ವರ್ಷದಿಂದ ಆಗುತ್ತೆ. ಮೊಬೈಲಲ್ಲಿ ಫೋಟೋ ಆಗ್ಲಲ್ಲ ನೋಡೋದು, ಆಗಾಗ ನೋಡೋದು. ಪದೇ ಪದೇ ಅವರ ಫೇಸ್ಬುಕ್ ಅಕೌಂಟಿಗೆ ಹೋಗಿ ನೋಡೋದು, ಅವ್ರ ಫೋಟೋ ನೋಡಬೇಕು ಅನಿಸೋದು, ಅವ್ರು ಕೊಟ್ಟಿರೋ ಗಿಫ್ಟ್ಸ್ಗಳನ್ನ ನೋಡ್ತಾ ಇರೋದು. ಸಮ್ವೇರ್ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ, ನೀವಿನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ವೋ ಏನೋ, ನೀವಿನ್ನೂ ಹೋಪ್ ಇಟ್ಕೊಂಡಿದ್ದೀರೋ ಹೇಗೋ. ಅಕಸ್ಮಾತ್ ಇದು ಇಲ್ಲಪ್ಪ ಅವ್ರ ಲೈಫನ್ನು ಕ್ಯಾರಿ ಆನ್ ಮಾಡ್ತಾ ಇದ್ದಾರೆ, ಬಟ್ ನಾನು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀನಿ ಅಂತಿದ್ದರೆ, ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ಐ ವುಡ್ ಸೇ ಸ್ಟಾಪ್ ಡೂಯಿಂಗ್ ದೋಸ್ ಬಿಹೇವಿಯರ್ಸ್. ಸೊ ಅವ್ರ ಫೋಟೋ ಇದ್ದರೆ ಡಿಲೀಟ್ ಮಾಡಿ, ಅವ್ರ ಅಕೌಂಟ್ ಇದ್ದರೆ ಬ್ಲಾಕ್ ಮಾಡಿ. ಈಗ ಒಂದು ಕೆಲಸ ಮಾಡೋಣ, ನಿಮ್ಮ ಹತ್ರ ಫೋಟೋ ಇದೆಯಾ ಜೇಬಲ್ಲಿ? ಫೋಟೋ ಇದೆಯಾ? ಇದೆ ಅನ್ಸುತ್ತೆ ನಂಗೆ ಡೌಟ್. ಇಲ್ಲ, ಫೋನಲ್ಲಿ ಇದೆಯಾ? ಫೋನಲ್ಲಿದೆಯಾ? ಜೇಬಲ್ಲಿದೆ. ತೆಗೀರಿ, ಪರವಾಗಿಲ್ಲ, ತೆಗೀರಿ, ಧೈರ್ಯ ತಗೊಳ್ಳಿ. ಸ್ವಿಚ್ ಆನ್ ಆಗೋದು ಲೇಟ್ ಆಗುತ್ತೆ ಮೇಡಮ್. ನಮಗೆ ತೋರಿಸ್ಬೇಡಿ, ನೀವೇ ತಗೊಂಡು ಫೋನಲ್ಲಿದ್ರೆ ಡಿಲೀಟ್ ಮಾಡಿ, ಜೇಬಲ್ಲಿದ್ರೆ ಹರೀರಿ. ದಟ್ ಈಸ್ ಒನ್ ಸ್ಟೆಪ್. ಇವತ್ತೇ ನಿಮ್ಗೆ ಆ ಸೊಲ್ಯೂಷನ್ ಸಿಗುತ್ತೆ. ಮಾಡ್ತೇನೆ ಮೇಡಮ್, ಮಾಡ್ತೀನಿ. ಇಲ್ಲ, ನೀವು ಟ್ರೈ ಮಾಡ್ಬೇಕು. ನೀವು ಟ್ರೈ ಮಾಡಿದ್ರೇನೆ ಒಂದು ಸ್ಟೆಪ್ ನೀವು ಮುಂದೆ ಹೋಗೋದು. ನಾನು ನಿನ್ನ ತಾಯಿ ಸ್ಥಾನದಲ್ಲಿದ್ದೀನಿ, ನಾನು ನಿನ್ನ ತಾಯಿ ಹಾಗೆ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಟ್ರೈ ಟು ಡಿಲೀಟ್ ಇಟ್. ಎಸ್, ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ನಾವು ನಂಬಿದ್ದೀವಿ ಅವರು ಡಿಲೀಟ್ ಮಾಡ್ತಿದ್ದಾರೆ ಅಂತ. ಎಸ್, ಗುಡ್. ಅಟ್ಲೀಸ್ಟ್ ಒನ್ ಸೊಲ್ಯೂಷನ್. ಎಸ್. ಇನ್ನು ಇದೇ ಥರ ಬೇರೆ ಯಾರ್ಯಾರು ಜೇಬಲ್ಲೋ, ಪ್ಯಾಂಟ್ ಜೇಬಲ್ಲೋ, ಶರ್ಟ್ ಜೇಬಲ್ಲೋ ಇರೋ ಫೋಟೋನ ಖಂಡಿತವಾಗ್ಲೂ ಡಿಲೀಟ್ ಮಾಡ್ತೀನಿ ಅಂತ ಯಾರು ಅನ್ಕೋತೀರಾ? ಎಸ್, ಅವ್ನು ಮಾಡ್ತಾನೆ. ಗುಡ್. ನೋಡಿ, ಡಿಲೀಟ್ ಮಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಗೊಂದಲ ಚಿಕ್ಕ ರೀತಿಲಾದರೂ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಈ ಎಕ್ಸಸೈಸ್ ಮಾಡಿಸ್ತಾ ಇರೋದು, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಓಕೆ, ಸೊ ಡಿಲೀಟ್ ಮಾಡ್ತೀನಪ್ಪ ನೀನು. ಎಸ್, ವೆರಿ ಗುಡ್. ಮುಖದಲ್ಲಿ ಏನೋ ಒಂದು ಚಿಕ್ಕ ನಗು ಬಂತು ಅಲ್ವಾ? ಅದು ಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವತ್ತಿನ ಈ ಸಂಚಿಕೆಯಲ್ಲಿ ಲವ್ ಫೇಲ್ಯೂರ್ ಆದಾಗ ಏನೇನು ಮಾಡಬಾರ್ದು ಅನ್ನೋದನ್ನು ತೋರಿಸೋದಕ್ಕೆ ಒಂದು ವಿಡಿಯೋ ಕ್ಲಿಪ್ ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಲವ್ ಬ್ರೇಕಪ್ ಆಯ್ತಂತ ನೀವು ಇದೆಲ್ಲ ಮಾಡೋಕೆ ಹೋಗಬೇಡಿ. ಫಸ್ಟ್ಲಿ, ಡೋಂಟ್ ಬಿ ಅ ಕೌಚ್ ಪೊಟೇಟೋ. ನೀವು ಮನೆಯಲ್ಲೇ ಕೂತ್ಕೊಂಡು ಫೀಲ್ ಮಾಡ್ತಾ ಇರಬೇಡಿ. ನಮ್ಮ ಮನಸ್ಸು ಹೇಗೆಂದರೆ ಬೇಸಿಕ್ಲಿ ಸೋಂಬೇರಿ. ಯಾವಾಗಪ್ಪ ಟೈಮ್ ಸಿಗುತ್ತೆ ಮಲ್ಕೊಳ್ಳೋಕೆ ಅಂತ ಯೋಚಿಸ್ತಾ ಇರುತ್ತೆ. ಲವ್ ಫೇಲಿಯರ್ ಒಂದು ರೀಸನ್ ಅಷ್ಟೇ, ನೀವು ಅದರಿಂದ ಆಚೆ ಬನ್ನಿ. ಪಾಯಿಂಟ್ 2, ಧೈರ್ಯವಾಗಿರೋ ಥರ ನೀವು ಹೊರಗೆ ಆ್ಯಕ್ಟ್ ಮಾಡಿ, ಆದರೆ ನಿಮ್ಮ ಒಳಗೆ ನೀವೇ ಆ್ಯಕ್ಟ್ ಮಾಡಬೇಡಿ. ನಿಮಗೆ ದುಃಖ ಇದೆ, ಒಪ್ಕೊಳ್ಳಿ. ಅಳು ಬಂದರೆ ಅತ್ತು ಬಿಡಿ. ಯಾಕಂದರೆ ಒಂದು ವಿಷಯಕ್ಕೆ ನಾವು ರಿಯಾಕ್ಟ್ ಮಾಡಿದ್ರೆ ಮಾತ್ರ ಅದರಿಂದ ಹೊರಗೆ ಬರೋಕ್ಕೆ ನಮಗೆ ಸಾಧ್ಯ. ಇಲ್ಲ ಅಂದರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ನೀವೇ ಸಿಕ್ಕಾಕೊಂತೀರಾ. ಬ್ರೇಕಪ್ ಆಯಿತು ಕಣೋ. ವಾಟ್? ಏನು ಹೇಳ್ತಾ ಇದೆಯಾ? ಯಾವಾಗ? ಏನು ಪ್ರಾಬ್ಲಮ್ಮು? ನಾನು ಅನ್ಕೊಂಡೆ ಯಾರಿಂತ ಶ್ವೇತಾ ಅಂತಾನೆ.
ಅವನು ಸರಿ ಇಲ್ಲ ಕಣೆ, ಇಷ್ಟು ವರ್ಷ ವೇಸ್ಟ್ ಆಯ್ತಲ್ವಾ. ಪಾಸ್. ಈ ಥರ ನೆಗೆಟಿವ್ ಪೀಪಲ್ ಹತ್ರ ಹೋಗಲೇಬೇಡಿ. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 3. ಪಾಯಿಂಟ್ 4, ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡಬೇಡಿ ಹಾಗೂ ಮಾತಾಡಲೂಬೇಡಿ. ನಾನು ಮಾತ್ರ ಅವತ್ತು ಮಾಲ್ಗೆ ಹೋಗಿಲ್ಲ ಅಂದಿದ್ರೆ ಈ ಜಗಳನೇ ಬಂದಿರ್ತಿರ್ಲಿಲ್ಲ. ಹಳದ ಆ ಕೋರ್ಸ್ನ ಯಾಕಾದರೂ ಅವ್ನು ತಗೊಂಡ್ನೋ. ಅಲ್ಲ, ದಿನ ಮಾತಾಡೋಕ್ಕೆ ನಾನು ಯಾಕೆ ಸೋಂಬೇರಿತನ ಮಾಡಿದೆ? ನಮ್ಮ ಅಣ್ಣನ ಮಾತನ್ನ ನಾನು ಕೇಳಲೇಬಾರ್ದಾಗಿತ್ತು. ಯಾಕಂದರೆ ನಮ್ಮ ಮನಸ್ಸಿಗೆ ಯಾವಾಗಲೂ ಒಂದೇ ಮಾತನ್ನು ಮತ್ತೆ ಮತ್ತೆ ಯೋಚಿಸಲು ತುಂಬ ಇಷ್ಟ. ಸೊ ಈ ಥರ ಪಾಸಿಬಿಲಿಟೀಸ್ ಬಗ್ಗೆ ನೀವು ಜಾಸ್ತಿ ಥಿಂಕಿಂಗ್ ಮಾಡಬೇಡಿ. ಪಾಯಿಂಟ್ 5, ನಿಮ್ಮ ಬ್ರೇಕಪ್ ಆಯ್ತಂತ ತುಂಬ ದೊಡ್ಡ ಸೀನ್ ಕ್ರಿಯೇಟ್ ಮಾಡಬೇಡಿ. ಮನುಷ್ಯರ ಬಗ್ಗೆ ನನಗೆ ಎಲ್ಲ ಗೊತ್ತಾಯಿತು, ಈ ಪ್ರಪಂಚದಲ್ಲಿ ಯಾರನ್ನೂ ನಂಬಾರ್ದು, ಈ ಥರ ಓವರ್ ಫಿಲಾಸಫಿಲಿ ಮಾತ್ರ ಮಾತಾಡಬೇಡಿ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಬ್ರೇಕಪ್ ಮಾತ್ರ ಆಗಿದೆ, ನೀವೇನು ಫಿಲಾಸಫಿಯಲ್ಲಿ PhD ಏನು ತಗೊಂಡಿಲ್ಲ. ನೀವು ಹಿಂಗೆ ಥಿಂಕ್ ಮಾಡ್ತಾ ಕೂತ್ಕೊಂಡಿದ್ರೆ ನಿಮ್ಮ ಸುತ್ತಮುತ್ತ ಇರೋ ಸುಂದರವಾದ ಪ್ರಪಂಚನ ನೀವು ಕಳ್ಕೊತೀರಾ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಲವ್ ಫೇಲ್ಯೂರ್ ಅಥವಾ ಪ್ರೀತಿಯ ವೈಫಲ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಉತ್ತರಗಳನ್ನು ಕಂಡುಕೊಂಡ್ವಿ. ಆದರೆ ಈ ಸಮಸ್ಯೆ ಬಂದಾಗ ಎಷ್ಟೋ ಜನ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋದನ್ನು ಮರ್ತು ಬಿಡ್ತಾರೆ. ಆ ಟೈಮಲ್ಲಿ ಅಂತಂದರೆ ನಿಮ್ಮ ಪ್ರೀತಿ ವೈಫಲ್ಯ ಆಗಿ ನೀವು ದುಃಖ ಪಡುತ್ತಿರುವಂಥ ಸಂದರ್ಭದಲ್ಲಿ ಈ ಆಹಾರಗಳನ್ನು ನೀವು ತಗೊಂಡಾಗ ನಿಮಗೆ ಸ್ವಲ್ಪ ಬೆಟರ್ ಫೀಲಿಂಗ್, ಅಂದರೆ ಚೇತರಿಕೆಯ ಫೀಲಿಂಗ್ ಬರುತ್ತೆ ಅನ್ನುವ ಒಂದು ರಿಸರ್ಚ್ ಇದೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ಟಿಪ್ಸನ್ನು ನಾವೀಗ ಕೊಡ್ತೀವಿ. ಅದು ಯಾವುದಪ್ಪ ಅಂತಂದರೆ omega-3 ಫ್ಯಾಟಿ ಆ್ಯಸಿಡ್ ಬಹಳ ಮುಖ್ಯವಾದಂಥ ಒಂದು ಅಂಶ ನಮ್ಮ ದೇಹಕ್ಕೆ ಬೇಕಾಗೋದು. ಅದು ವಾಲ್ನಟ್ಸಲ್ಲಿದೆ, ವಾಲ್ನಟ್ಸನ್ನು ತಿನ್ಬೋದು ಅಂತ. ಅದೇ ತರಹ ಫಿಶ್, ಮೀನಿನ ಆಹಾರದಲ್ಲಿ ಕೂಡ omega-3 ಫ್ಯಾಟಿ ಆ್ಯಸಿಡ್ ಇದೆ ಅಂತ. ಇದು ಒಂದು ನರಿಶ್ಮೆಂಟನ್ನು ಕೊಡುತ್ತೆ ನಿಮ್ಮ ದೇಹಕ್ಕೆ ಅನ್ನುವಂಥದ್ದು. ನಿಮ್ಮ ಮೆದುಳಿಗೆ ಇದು ಒಂದು ಒಳ್ಳೆಯ ಆಹಾರ ಪದಾರ್ಥವಾಗಿ ಚೇತರಿಕೆ ಕಂಡು ಬರೋದಕ್ಕೆ, ಮಾನಸಿಕ ಆರೋಗ್ಯವನ್ನು, ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ ಅಂತ. ಮುಂದೆ ನಾವು ವಿಟಮಿನ್ B ಇರುವಂತಹ ಚಿಕನನ್ನು ನೋಡಿದಾಗ, ನೀವು ಚಿಕನ್ ಈಟರ್ಸ್ ಆದರೆ ಖಂಡಿತವಾಗಲೂ ನೀವು ಅದನ್ನು ತಿನ್ನಬಹುದು. ಅದರಲ್ಲಿ ನಿಮಗೆ ಸಾಕಷ್ಟು ಪೋಷಕಾಂಶವಿರುವಂತಹ ವಿಟಮಿನ್ B ಸಿಗುತ್ತೆ ಅಂತ. ಇದ್ರ ಜೊತೆ ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಚಾಕ್ಲೇಟನ್ನು ಇಟ್ಟಿದ್ದೀವಿ. ಈ ಚಾಕ್ಲೇಟ್ ಇದು ಡಾರ್ಕರ್ ಆದಷ್ಟು ಬೆಟರ್ ಅಂತಾರೆ. ಯಾಕಂದರೆ ಬ್ರೈನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಮುಖ್ಯವಾದಂತಹ ಒಂದು ಹಾರ್ಮೋನ್, ಅದರಲ್ಲಿಯೂ ಫಾಲಿಂಗ್ ಇನ್ ಲವ್, ಆ ಫೀಲಿಂಗನ್ನು ಕೊಡುವಂತಹ ಅದೇ ಫೀಲಿಂಗನ್ನು ಚಾಕ್ಲೇಟ್ ತಿಂದರೆ ಆಗತ್ತಂತೆ. ಸೊ ನೋ ಬ್ರೇಕಪ್, ಸೊ ಯು ಕ್ಯಾನ್ ಹ್ಯಾವ್ ಚಾಕ್ಲೇಟ್ಸ್. ಅದಕ್ಕೆ ನೀವು ಈ ಚಾಕ್ಲೇಟನ್ನು ಟ್ರೈ ಮಾಡ್ಬೋದು. ಚಾಕ್ಲೇಟ್ ಡಾರ್ಕರ್ ಇದ್ದಷ್ಟು ಬೆಟರ್ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಆಹಾರ ಇನ್ನೊಂದಿರುವಂಥದ್ದು ಬಹಳ ಮುಖ್ಯವಾದದ್ದು ಹಾಲು. ಅದು ವಿಟಮಿನ್ D ಬಹಳ ಹೊಂದಿರುವಂತಹ ಪೋಷಕಾಂಶ. ವಿಟಮಿನ್ D ಕೂಡ ನಿಮಗೆ ಬೇಕಾಗುತ್ತೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಚೀಸ್ ಇರಬಹುದು, ಯೋಗರ್ಟ್ ಇರ್ಬೋದು, ಅಂದರೆ ಮೊಸರು ಇರಬಹುದು, ಅನೇಕ ಉತ್ಪನ್ನಗಳಿರುತ್ತಲ್ಲ, ಅದನ್ನು ಕೂಡ ಟ್ರೈ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಆಗಿರೋ ಕೇಕ್ ಇದೆ, ಹಾರ್ಟ್ ಶೇಪಲ್ಲಿದೆ. ಯಾರಿಗೆ ಇವತ್ತು ಇಲ್ಲಿ ಕೂತು ಇಷ್ಟೊಂದು ಅಡ್ವೈಸ್ ಕೇಳಿದ್ಮೇಲೆ ರಿಲ್ಯಾಕ್ಸ್ ಆಗಿದ್ದೀನಿ, ಖಂಡಿತವಾಗ್ಲೂ ಈ ಬ್ರೇಕಪ್ಪಿಂದ ನಾನು ಆಚೆ ಬಂದಿದ್ದೀನಿ, ನನ್ನಲ್ಲಿ ಮತ್ತೆ ಒಂದು ಹೊಸ ಹುರುಪು ತುಂಬಿಕೊಂಡಿದೆ ಅಂತ ಅನ್ಸತ್ತೋ ಅವ್ರು ಬಂದು ಈ ಕೇಕನ್ನು ಕಟ್ ಮಾಡಬೇಕು. ಯಾರು ಬರ್ತೀರಾ? ಬನ್ನಿ ಪ್ಲೀಸ್. ಎಸ್ ಬನ್ನಿ. ಎಸ್ ಪ್ಲೀಸ್ ಕಟ್ ದ ಕೇಕ್. ಲವ್ ಬ್ರೇಕಪ್ಗೆ ಕೇಕ್ ಕಟ್ ಮಾಡಿ ಸಂತೋಷ ಪಡ್ತಿದ್ದೀರಾ? ಓಕೆ, ಗುಡ್, ನ್ಯೂ ಬಿಗಿನಿಂಗ್. ಎಸ್ 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 ಪ್ಲೀಸ್ ಪ್ಲೀಸ್. ನೀವೊಂದು ಸಿಂಬಾಲಿಕ್ ಆಗಿ ಏನೋ ಒಂದು ಮಾಡ್ತಾ ಇದ್ದೀರಾ. ಇಟ್ ಇಸ್ ಅ ಗುಡ್ ಥಿಂಗ್ ಇನ್ ಅ ವೇ. Thank you. Hey, thank you. That's very nice of you. ಕಾಲ ಅನ್ನೋದು ಇದರಲ್ಲಿ ಎಷ್ಟು ಮುಖ್ಯ ಅನ್ನೋದು ನನ್ನ ಪ್ರಶ್ನೆ. ಟೈಮ್ ಈಸ್ ಅ ಗ್ರೇಟ್ ಹೀಲರ್ ಅಂತ ಹೇಳ್ತಾರೆ. ಮೊದಲು ಹೇಳ್ದಂಗೆ ಮೆಮರಿ ವಿಲ್ ಸ್ಟಾರ್ಟ್ ಶ್ರಿಂಕಿಂಗ್. ಸೊ ಯಾವ್ದು ಇವತ್ತು ತುಂಬ ದೊಡ್ಡ ಮೆಮರಿ ಆಗಿದ್ದ ಇನ್ಸಿಡೆಂಟ್ದು, ಆ ಕೇಕ್ದು ವಾಸನೆ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಅದು ಹೆಂಗೆ ಕಾಣಿಸ್ತು, ಯಾವ ಕಲರ್ ಇತ್ತು, ಅದೆಲ್ಲ ತುಂಬ ಸ್ಟ್ರಾಂಗಾಗಿ ಮೆಮರಿ ಇವತ್ತಿರುತ್ತೆ. ನಾಳೆ ಯುಲ್ ಫರ್ಗೆಟ್ ಅ ಲಿಟಲ್ ಬಿಟ್. ಸೊ ನಮ್ಮದು ಬ್ರೈನ್ ಆಲ್ಮೋಸ್ಟ್ ಲೈಕ್ ಅ ಫ್ಯಾಕ್ಟ್ರಿ, ಬೆಲ್ಟ್ ಮೇಲೆ ಹೋಗ್ತಾ ಇದ್ದಂಗೆ ಮೆಮರೀಸ್. As it goes through the belt, it's packaged into smaller and smaller and smaller containers till it is put away. So our healing process na allow ಮಾಡಬೇಕು. What all will help us pack it smaller. ಅದನ್ನು ಸ್ಮಾಲ್ ಮಾಡೋದಕ್ಕೆ ಏನೇನು
ಪ್ರಯತ್ನ ಪಡ್ಬೋದು ನಾವು ಹೆಂಗೆ ಅಂದರೆ ಬೇರೆಯವ್ರ ಜೊತೆ ಮಾತಾಡಿದಾಗ. ಸೊ ನಮ್ಮದು ನಾವು ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ, ಕೌನ್ಸಿಲಿಂಗ್ ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ದ ಮೆಮ್ರಿ ಮೇ ಶ್ರಿಂಕ್ ಅ ಲಿಟ್ಲ್ ಬಿಟ್. ಅದು ರಿಪೀಟೆಡ್ ಆಗಿ ಆದಾಗ, ಇಲ್ಲ ಅಂದರೆ ಬೇರೆ ಥಿಂಗ್ಸ್ ನಮ್ಮ ಜೀವನದಲ್ಲಿ ಬೇರೆ ಯಾವುದಾದ್ರೂ ಐಟಮ್ಸ್ ದೊಡ್ಡದಾಗಿ ಬೆಳೆದಾಗ, ಸೊ ಕರಿಯರ್ ಡೆವಲಪ್ಮೆಂಟ್ ಆದಾಗ ಅಥವಾ ಓದೋದು ಮುಂದುವರೆದಾಗ ಅಥವಾ ನೆಕ್ಸ್ಟ್ ರಿಲೇಷನ್ಶಿಪ್ ಬಂದಾಗ, ಸೊ ದಿಸ್ ಮೆಮರಿ ವಿಲ್ ಶ್ರಿಂಕ್. ಮ್ಯೂಸಿಕ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅದರಲ್ಲಿ ಜೀವನ ತುಂಬಿಸ್ಕೊಂಡ್ರೆ ಸೊ ಈ ಮೆಮರಿ ಕಡಿಮೆ ಆಗ್ತಾ ಹೋಗುತ್ತೆ ವಿತ್ ಟೈಮ್. ಇದೇ ಆನ್ಸರ್ನ ತಗೊಂಡು ಮತ್ತೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಭಾಳ ಮುಖ್ಯವಾದ ಪಾಯಿಂಟ್ ಹೇಳಿದ್ರು ಅವರು. ಇಷ್ಟೊತ್ತವರೆಗೂ ನಾವು ನೆಗೆಟಿವ್ ಸೈಡ್ ಮಾತಾಡ್ತಾ ಇದ್ವಿ, ಆದರೆ ನೀವು ಏನು ಪ್ರಯತ್ನ ಮಾಡಿದ್ದೀರಾ, ಅದರಿಂದ ಹೇಗೆ ಹೊರಗಡೆ ಬಂದಿದ್ದೀರಾ? ನನ್ನ ಪ್ರಕಾರ ಮ್ಯೂಸಿಕ್ ನಿಮ್ಗೆ ಹೆಲ್ಪ್ ಮಾಡಿದೆ, ತುಂಬ ಕೇಳ್ತೀರಾ? ಓಕೆ, ಎಸ್, ಗುಡ್. I came back to theatre. Theatre helped him. Very good. Yes. ಅನಿಮಲ್ಸ್, ಡಾಗ್ಸು, ಕ್ಯಾರೆಟ್. ಓಕೆ, 2-3 ಹೇಳ್ಬೋದು, ಬಟ್ ಇದು ನಾಯಿಗಳ ಜೊತೆ ಪ್ರೀತಿ, ಒಡನಾಟ ತುಂಬಾ ಹೆಲ್ಪ್ ಆಗುತ್ತೆ. ಡ್ಯಾನ್ಸ್ ಕ್ಲಾಸ್, ಗ್ರೀನರಿ ನೇಚರ್ ನೇಚರ್ ಜೊತೆ, ಪ್ರಕೃತಿಯ ಜೊತೆ ಸಮಯ ಕಳೆಯೋದು. ಓಕೆ, ಅಥವಾ ಇನ್ನೂ ಯಾವ್ದ್ಯಾವ್ದು ಟೆಕ್ನಿಕ್ಸ್ ಅವರನ್ನ ಬೆಟರ್ ಮಾಡಬಹುದು? ವಿ ಹ್ಯಾವ್ ಟು ಆಕ್ಟಿವ್ಲಿ ಡೂ ಥಿಂಗ್ಸ್. ಇದೆಲ್ಲನ್ನೂ ಮಾಡ್ಬೋದು. ಸ್ವಲ್ಪ ಇದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂದರೆ, ಒಂದು 3 ರೀತಿಯಲ್ಲಿ ಪ್ರೋಸೆಸಸ್ ಆಗ್ತಾ ಇರುತ್ತೆ ಮನಸ್ಸಲ್ಲಿ ರಿಕವರಿ ಆಗುವಾಗ. ಸಡನ್ನಾಗಿ ಒಂದು ದಿವಸ ಆಯ್ತಪ್ಪ, ಐ ಆಮ್ ಔಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ಬ್ಯಾಕ್ ಟು ನಾರ್ಮಲ್ ಅಂತ. ಇದಕ್ಕೆ ನಾವು ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೀವಿ. ಈಗ ಅವ್ರು ಫೋಟೋ ಡಿಲೀಟ್ ಮಾಡಿದ್ರಲ್ಲ, ಸೊ ಇಟ್ ಕುಡ್ ಬಿ ಒನ್ ವೇ ಆಫ್ ಡೂಯಿಂಗ್ ಇಟ್. ಈ ಹೇಳಿರೋ ಎಲ್ಲ ಆ್ಯಕ್ಟಿವಿಟೀಸು ದೇ ಕ್ಯಾನ್ ಪಿಕ್ ಆ್ಯಂಡ್ ಚೂಸ್. ಮತ್ತೊಂದು, ಹಳೆ ಮೆಮರೀಸ್ ಶ್ರಿಂಕ್ ಆಗುತ್ತೆ ಅಂತ ಡಾಕ್ಟರ್ ದಿವ್ಯಾ ಹೇಳಿದ್ರಲ್ಲ, ಹೌದು, ಅದ್ರ ಮೇಲೆ ಹೊಸ ಮೆಮರೀಸ್ ಬರಬೇಕು. ಇದಕ್ಕೆ ನಾವು ಎನ್ಕ್ಯಾಪ್ಸುಲೇಷನ್ ಅಂತೀವಿ. ಸೊ ಹೊಸ ಮೆಮರೀಸ್ ನಾವು ಅದ್ರ ಮೇಲೆ ಇಡ್ತಾ ಹೋದಾಗ ಹಳೆ ವಿಚಾರಗಳು ಕಡಿಮೆ ಆಗಿ ದೇ ಬಿಕಮ್ ಲೆಸ್ ಇಂಪಾರ್ಟೆಂಟ್. ವಿಜುವಲಿ ಹೇಳೋದಾದರೆ, ಈ ಪ್ರೀತಿ ಅನ್ನೋದು ಈ ಸೃಷ್ಟಿಯಲ್ಲಿ ಎಷ್ಟು ದೊಡ್ಡದು, ಎಷ್ಟು ಚಿಕ್ಕದು? ಇದನ್ನು ಫ್ಯೂಚರಿಸ್ಟಿಕ್ ಆಗಿ ನೋಡಿದ್ರೆ, ಸೊ ಎಷ್ಟು ಚಿಕ್ಕದು ಅಂತ ನೋಡೋದಕ್ಕೆ, ಕಾಣಿಸೋದಕ್ಕೆ, ಎಸ್ಪೆಷಲಿ ಯಂಗ್ ಆಗಿದ್ದಾಗ. ಸೊ ನಾವು ಸತ್ತ ಮೇಲೆ ಇದು ಕಲ್ಲಾಗ್ತಾರಲ್ಲ, ಅದರಲ್ಲಿ ನಮ್ಮ ಬಗ್ಗೆ ಏನಾದ್ರು ಬರೀತಾರೆ, ಮದರ್ ಅಂತಾನೋ, ವೆರಿ ಗುಡ್ ಮದರ್ ಅಂತಾನೋ, ತುಂಬ ಪ್ರೀತಿ ಕೊಟ್ಟ ತಾಯಿ ಅಂತಾನೋ. ಅದರಲ್ಲಿ ಯಾರ್ದಾರೂ ನಮ್ಮಿಷ್ಟ ಜನರಲ್ಲಿ ನಮ್ಮದು ಫಸ್ಟ್ ಲವ್ ಬಗ್ಗೆ ಯಾರು ಬರೀತಾರಾ ಅನ್ನೋ ಪ್ರಶ್ನೆ ಆನ್ಸರ್ ಮಾಡಿದ್ರೆ ಗೊತ್ತಾಗುತ್ತೆ. ನೋ ಒನ್ ವಿಲ್ ರೈಟ್ ಅಬೌಟ್ ದ ಫಸ್ಟ್ ಲವ್. ಓಕೆ, ಲೈಲಾ ಮಜ್ನು ಮೇಲೆ ದಲ್ಲಿ ಬರೆದಿರಬಹುದು, ಬಟ್ ದಟ್ ಈಸ್ ರೋಮಿಯೋ ಜೂಲಿಯಟ್ಗೆ ಬರೆದಿರ್ಬೋದು, ಬಟ್ ದಟ್ ಈಸ್ ನಾಟ್ ನಾರ್ಮಲ್ ಲೈಫಲ್ಲಿ ಆಗಲ್ಲ. ದಿಸ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಇನ್ ನಾರ್ಮಲ್ ಲೈಫ್. ಅಂದರೆ ದಿಸ್ ಪೇನ್ ಇಟ್ ವಿಲ್ ಗೋ ಅವೇ. ಎಂಡ್ ಆಫ್ ಲೈಫಲ್ಲಿ ಇದಕ್ಕೇನು ಮೀನಿಂಗೇ ಇರಲ್ಲ. ದೇರ್ ವಿಲ್ ಬಿ ಬಿಗರ್ ಮೀನಿಂಗ್ಸ್ ಇನ್ ಯುವರ್ ಲೈಫ್. ನಾನು ಇದನ್ನ ಒಂದು ಹಾಡಿಂದ ಹೇಳಲಾ? ವೆರಿ ನೈಸ್. ನಾನು ಇಟ್ಸ್ ಇಂಟ್ರೆಸ್ಟಿಂಗ್. ನಾನು ಈ ವಿಷಯದಲ್ಲಿ ಇವಾಗ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಟಿ ವಿನಲ್ಲಿ. ಇಟ್ಸ್ ಸಚ್ ಎ ಕೋಇನ್ಸಿಡೆನ್ಸ್ ಬಿಕಾಸ್ ರೀಸೆಂಟ್ಲಿ ಐ ರೋಟ್ ಅ ಸಾಂಗ್ ಕನ್ನಡದಲ್ಲಿ. ಓಕೆ, ಒಲವಿನ ಭಾವನಾ ಸೆಳೆಯುವ ಜೀವನ, ಒಲವಿನ ಭಾವನಾ ಸೆಳೆಯುವೆ ಜೀವನ, ದೃಢ ಸಂಕಲ್ಪದ ಲೇಖನ ನನ್ನ ಈ ಕವನ, ಪ್ರೇಮದ ಪಯಣ. ವೆರಿ ನೈಸ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು ಇಷ್ಟೊಳ್ಳೆ ಗಾಯಕಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನೋಡಕ್ಕೆ ಮಾತ್ರ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಮಾತು ತುಂಬ ಚೆನ್ನಾಗಿ ಹಾಡಿದ್ರಿ ಅಂದ್ಕೊಂಡೆ, ಬಟ್ ಈಗ ಒಳ್ಳೆ ಹಾಡನ್ನು ಹಾಡಿದ್ರಿ. ಅವರು ಕಳೆದ ವಾರದ ನಮ್ಮ ಸಂಚಿಕೆಯಲ್ಲಿ ಒಬ್ಬರು ಡಾಕ್ಟ್ರು ಬಂದು ಇಲ್ಲಿ ಡ್ಯಾನ್ಸ್ ಮಾಡಿ ನಮಗೆ ಅದರಿಂದ ನಾವು ಹೇಗೆ ಅನೇಕ ವಿಷಯ ನಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿದ್ರು. ಇವರು ಇವತ್ತು ಹಾಡು ಹೇಳ್ತಾ ಇದ್ದಾರೆ. ಈ ಡಾಕ್ಟರ್ಸ್ಗೆ ಬೇರೆ ಬೇರೆ ಫೇಸಸ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ನಾವು ತಿಳ್ಕೊತಾ ಹೋಗ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ತುಂಬ ಖುಷಿ ಅನಿಸ್ತಾ ಇದೆ. ಈ ದೇವ್ರ ಸೃಷ್ಟಿನ ನಾವು ನೋಡಿದ್ರೆ, ಈ ಜಗತ್ತು, ಈ ಸೃಷ್ಟಿ ಅದೆಷ್ಟು ದೊಡ್ಡದಾಗಿದೆ. ಸ್ವಲ್ಪ ಆಚೆ ಕಡೆ ಹೋಗಿ ನಾವು ನೋಡಿದ್ರೆ ಕೋಟ್ಯಾಂತರ ನಕ್ಷತ್ರಗಳು ಮಿನುಗ್ತಾ ಇರುತ್ತೆ, ಸೂರ್ಯ, ಅದರಲ್ಲಿರುವಂತಹ ಗ್ರಹಗಳು, ಭೂಮಿ ಎಲ್ಲವನ್ನು ನಾವು ನೋಡ್ತಾ ಹೋದ ಹಾಗೂ ಅದು ನಮ್ಮ ಒಳಗೆ ಒಂದು ಅಚ್ಚರಿಯನ್ನು ಹುಟ್ಟಿಸುತ್ತೆ. ಹೀಗಿರುವಾಗ ಈ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೀವಿ. ಈ ಭೂಮಿಯಲ್ಲಿ ಮನುಷ್ಯನ ಜೀವನ ಒಂದು 60 ರಿಂದ 80 ವರ್ಷ, 100 ವರ್ಷ ಇರಬಹುದು.
ಅದರಲ್ಲಿ ಪ್ರೀತಿ ಅನ್ನೋದು ಒಂದು ಚಿಕ್ಕ ವಿಷಯ, ಅದರಲ್ಲಿ ಫೇಲ್ಯೂರ್ ಅನ್ನೋದು ಇನ್ನೂ ಒಂದು ಪುಟಾಣಿ ವಿಷಯ ಅಲ್ವಾ? ಈ ಸಣ್ಣ ವಿಷಯಕ್ಕೆ ನಮ್ಮ ಲೈಫನ್ನು ನಾವು ಹಾಳು ಮಾಡ್ಕೊಳ್ಳೋದು, ಒಂದು ವಿಷಯವನ್ನು ಇಟ್ಕೊಂಡು ಅದರ ಬಗ್ಗೆ ಆ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರೋದು, ಮುಂದೆ ಹೋಗದೇ ಇರೋದು, ಅದನ್ನು ಹಾಗೆ ಬಿಟ್ಟು ನಾವು ಯಾಕೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಪ್ರಶ್ನೆ. ಈ ಸೃಷ್ಟಿನ ನೋಡಿ, ಈ ಜಗತ್ತನ್ನು ನೋಡಿ, ಈ ಅದ್ಭುತಗಳನ್ನು ನೋಡಿ, ನಮ್ಮ ಅಕ್ಕಪಕ್ಕ ಎಷ್ಟೊಂದು ಜನ ಇದ್ದಾರೆ, ಆ ಒಂದು ವ್ಯಕ್ತಿಗೋಸ್ಕರ ಯಾಕೆ ಬದುಕಬೇಕು? ಹೌದು, ನನ್ನ ಜೊತೆ ಇರೋ ಬೇರೆಯವ್ರನ್ನ ನಾವು ನೋಡೋಣ, ಅವರಿಂದ ನಾವು ಭಾಳಷ್ಟನ್ನು ಕಲ್ತ್ಕೊಳ್ಳೋಣ, ನಾವು ಕೂಡ ಆನಂದಿಸೋಣ, ಬದುಕನ್ನು ಪ್ರೀತಿಸೋಣ ಅನ್ನುವಂಥ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಹಾಡು ಹೇಳೋದಕ್ಕೆ ನಮ್ಮ ಸರಿಗಮಪ ತಂಡದಿಂದ ಸಂಜಿತ್ ಹೆಗಡೆ ಅವರು ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಸಂಜಿತ್ ಹೆಗಡೆ ಆನ್ ಸ್ಟೇಜ್. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ, ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ, ಬಯಕೆ ಮರೆವೆ ಹೃದಯ ತಡೆವೆ, ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she took my breath away. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ she took my breath away.